ಕಾಂಪೋಸ್ಟ್ ಪಿಟ್ ಅನ್ನ ರೆಡಿ ಮಾಡ್ಕೊಂಡು ಇದನ್ನ ಏನ್ ಮಾಡ್ತೀವಿ ಸರ್, ಈ ಪಿಟ್ ಅಲ್ಲಿ ಸುಮಾರು 1 ತಿಂಗಳು ಡಿಕಂಪೋಸ್ ಆಗಕ್ ಬಿಡ್ತೀವಿ. ಇದನ್ನ ಕಳ್ಸ್ಕೊತೀವಿ ನಾವು. ಸ್ವಂತ ಕಾನ್ಸೆಪ್ಟ್. ಹೌದು, ಇದು ನಮ್ ಸ್ವಂತ ಕಾನ್ಸೆಪ್ಟ್ ಸರ್. ನಾವ್ ಇದನ್ನ ಯಾಕೆ ಮಾಡ್ಕೋತೀವಿ ಅಂದ್ರೆ ಇದ್ರಾಗ ನಾವು ಬ್ಯಾಕ್ಟೀರಿಯಾ ಕಲ್ಚರ್ ಬಿಟ್ಕೊಂತೀವಿ. ವೈಟ್ ರೂಟ್ಸ್ ನೀವು ನೋಡ್ಬೋದು. ಇದು ನಾವೇನಂತೀವಿ ಸರ್, ಫೀಡಿಂಗ್ ರೂಟ್ಸ್ ಅಂತ. ನಿಮ್ಗೊಂದು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಬೇಕು. ಇದೇನಿದೆಯಲ್ಲ ಸರ್, ಇದು ಈ ವೈಟ್ ರೂಟ್ಸ್ ಹೇರ್ ಅಂತೀವಿ ನಾವು. ಈ ರೂಟ್ಸ್ ಹೇರ್ಸ್ ಇಂದಾನೆ ಪ್ಲಾಂಟ್ಸ್ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮಾಡುತ್ತೆ. ನಮಗೆ ಒಂದು 2000-3000 ಕ್ವಾಂಟಿಟಿ ಸಿಕ್ಕರೆ ನಾವು ಎಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದಲ್ಲಿ ಇದ್ರೂ ಸಪ್ಲೈ ಕೊಡ್ತೀವಿ ಸರ್. ಏನ್ ತೊಂದರೆ ಇಲ್ಲ ಸರ್. ಖರ್ಚು ಹೆಂಗ್ ಸರ್ ಟ್ರಾನ್ಸ್ಪೋರ್ಟ್ ಚಾರ್ಜ್? ಏನಿಲ್ಲ ಸರ್, ನಮ್ದು ಬಿಫೋರ್ ಅದೇನು ಫಿಕ್ಸ್ ರೇಟ್ ಇರುತ್ತೆ ಸರ್, ಅದನ್ನ ಇನ್ಕ್ಲೂಡಿಂಗ್ ನಾವು ಸಪ್ಲೈ ಕೊಡ್ತೀವಿ ಸರ್. ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಅವ್ರ ಕಡೆ ಏನಿಲ್ಲ ಸರ್, ಎಲ್ಲ ನಮ್ಮ ಕಡೆಯಿಂದಾನೆ, ನಮ್ಮ ನರ್ಸರಿ. ನಮಸ್ಕಾರ ವೀಕ್ಷಕರೇ, ನಾನು ಬೆಳಗಾವಿ ಜಿಲ್ಲೆ ನಮ್ಮ ಗೋಕಾಕ್ ತಾಲೂಕಿನ ಈ ಸಿಂಧಿಕೋಟ ಗ್ರಾಮದಲ್ಲಿ ಇದ್ದೀವಿ. ಈ ಸಿಂಧಿಕೋಟ ಗ್ರಾಮದಲ್ಲಿ ಒಂದು ಬಾಳೆ ನರ್ಸರಿ ಇದೆ. ಈ ಬಾಳೆ ನರ್ಸರಿಯಲ್ಲಿ ಯಾವ ವೆರೈಟಿ ಬಾಳೆ ಸಸ್ಯಗಳು ಸಿಗ್ತವೆ. ಈ ಬಾಳೆ ಬೆಳೆಯುವ ಸಮಸ್ಯೆ ಆಗಿರ್ಬೋದು, ಬಾಳೆ ತಳಿಗಳ ಆಯ್ಕೆ ಆಗಿರ್ಬೋದು. ಇಲ್ಲೊಬ್ಬರು ನಮ್ಮ 20 ನರ್ಸರಿ ಮಾಲೀಕರಲ್ಲಿ ಅವರನ್ನು ಅಷ್ಟೇ ಬಾಳೆ ಬೆಳೆಗೆ ಒಂದು ಮಾಹಿತಿ ಕೊಡೋಣ ಮತ್ತು ನರ್ಸರಿ ಬಗ್ಗೆ ಒಂದು ಮಾಹಿತಿ ತಗೋಣ. ಯಾವ ತಳಿಗಳು ಇವರು ಸಸ್ಯಗಳು ಮಾಡಿಕೊಡ್ತಾರೆ ರೈತರಿಗೆ, ಕೆಲವೊಂದು ಮಾಹಿತಿ ಕೊಡೋಣ ಮತ್ತು ಪರ್ಸೆಂಟ್. ನಮಸ್ತೆ ಸರ್. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ನನ್ನ ಹೆಸರು ಶಂಕರ್ ನಾಗಣ್ಣವ್ರಂತ. ನಮ್ದು ಇದು ಗೋಕಾಕ್ ತಾಲೂಕ ಸಿಂಧಿಕುರ್ಬೆಟ್ ಗ್ರಾಮದಾಗ ಕಲ್ಪತರು ನರ್ಸರಿ ಸರ್. ನಾವಿಲ್ಲಿ ಸುಮಾರು 2012ರಿಂದ ಸರ್ ಬಾಳೆ ಸಸ್ಯಗಳನ್ನ ತಯಾರು ಮಾಡ್ತಾ ಇದೀವಿ. ಹಂಗೆ ರೈತರಿಗೆ ಪೂರೈಸ್ತಾ ಇದೀವಿ. ನಾವು ಮೊದಲು ಬೇರೆ ಬೇರೆ ತಳಿಗಳನ್ನ ಮಾಡ್ತಿದ್ವಿ. G9, ಜವಾರಿ, ಆಮೇಲೆ ಏಲಕ್ಕಿ ತಳಿಗಳನ್ನೆಲ್ಲ ಮಾಡ್ತಿದ್ವಿ. ಈಗ ಮೇಜರ್ ಆಗಿ ನಮ್ಮಲ್ಲಿ ಇಲ್ಲಿ G9 ಬಾಳ ಹೋಗ್ತಿತ್ತು ಸರ್. ಮೊದಲೆಲ್ಲ G9 ಅಷ್ಟೇ ಹೋಗ್ತಿತ್ರಿ. ಹಿಂಗಾಗಿ ಈಗ ಇತ್ತಿತ್ತಲಾಗಿ ಟ್ರೆಂಡ್ ಜವಾರಿ, ಏಲಕ್ಕಿ ಹೊಸ ಟ್ರೆಂಡ್ ಆಗೈತ್ರಿ. ಈಗ ಆಲ್ಮೋಸ್ಟ್ ಏಲಕ್ಕಿ ನಮ್ಮ ಏರಿಯಾಕ ಬಾಳ ಏಲಕ್ಕಿ ಬೆಳೆ, ಮಲ್ನಾಡ್ ವೆರೈಟಿ. ಆದ್ರೆ ಅದನ್ನ ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ಬಹಳ ಬೆಳೆ ಹಾಕತ್ತಾರ್ರಿ. ಸೊ ಹಿಂಗಾಗಿ ಏಲಕ್ಕಿನೂ ಹೆಚ್ಚಾಗಿ ಮಾಡಕತ್ತೀವಿ. ಬನ್ನಿ ವೀಕ್ಷಕರೇ, ನರ್ಸರಿಯಲ್ಲಿ ಯಾವ ತರ ತಳಿಗಳನ್ನ ಇವರು ಸಸ್ಯಗಳನ್ನ ಮಾಡ್ತಾ ಇದ್ದಾರೆ, ಸ್ವಲ್ಪ ತಳಿಗಳನ್ನ ಮಾಹಿತಿ ತಗೋಣ. ಈ ಬಾಳೆ ಬೆಳೆಗಾರನ ಸಮಸ್ಯೆ ಇರ್ತವೆ ಅಂತ ಭೂಮಿ ಬಗ್ಗೆ ಆಯ್ಕೆ ಯಾವ ತರ ಎಲ್ಲ ಸಮಗ್ರ ಮಾಹಿತಿ ಕೊಡ್ತಾರೆ. ಬನ್ನಿ ಹೋಗೋಣ ಸರ್. ಈಗ ನಿಮ್ದು ನರ್ಸರಿ ಸರ್, ಇಲ್ಲಿ ಒಂದು ಬಾಳೆ ನರ್ಸರಿ ಮಾಡ್ಕೊಂಡಿದ್ರು ಸರ್. ಸ್ಟಾರ್ಟಿಂಗ್ ನೀವು ಸಸಿ ತಯಾರು ಮಾಡ್ಬೇಕಾದ್ರೆ ನೀವು ಯಾವ ಥರ ಅವಕ್ಕೆ ಮೇಜರ್ ಆಗಿ ಅವಕ್ಕೆ ಒಂದು ರೋಗ ಇರ್ತಾವೆ, ಒಂದು ತಯಾರು ಮಾಡ್ಕೊಂಡಿರುತ್ತೆ. ಆ ಸಸಿಗಳನ್ನ ಬೆಳೆಯುವ ಹಂತದಲ್ಲಿ ಮತ್ತು ನಾಟಿ ಮಾಡೋ ಹಂತ ತಾವು ಏನೇನು ಅನಿಸ್ಬೇಕು ಸರ್? ನಮ್ದು ಏನ್ ಮಾಡ್ತೀವಿ ಅಂದ್ರೆ ಸರ್, ಇದು ಟಿಶ್ಯೂ ಕಲ್ಚರ್ ಬಾಳೆ ಬಂದು ಕಂಪ್ಲೀಟ್ ಆಗಿ ನಾವು ಲ್ಯಾಬ್ ಇಂದನೇ ರೆಡಿ ಮಾಡ್ಬೇಕು ಸರ್. ಯಾಕಂದ್ರೆ ಬಾಳೆಗೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಇದಕ್ಕೆ ಸೀಡ್ ಸಿಗಂಗಿಲ್ಲ. ಸೀಡ್ ಬರಂಗಿಲ್ಲ ಅಂದ್ಮೇಲೆ ನಾವ್ ಇದನ್ನ ಒಂದು ಸಕರ್ಸ್ ಮೆಥಡ್ ಇಂದ ಮಾಡ್ತೀವಿ. ಅಂದ್ರೆ ಏನು, ಕಂದನ್ನ ಹಡ್ಡಿ ರೈತರು ಹೋಗಿ ಮೊದಲಿನ ಪದ್ಧತಿ ಎಲ್ಲ ಮಾಡ್ತಿರಲ್ಲ ಸರ್, ಕಂದ್ ಹಡ್ಡಿ ಹೋಗಿ ಹಚ್ಚಿ ಮಾಡ್ತಿದ್ರು. ಬಟ್ ಅದು ಈಗ ಬರ್ತಾ ಬರ್ತಾ ಆ ಟ್ರೆಂಡ್ ಬಹಳ ಕಡಿಮೆ ಆಗೈತೆ ಸರ್. ಕಾರಣ ಏನಪ್ಪಾ ಅಂತಂದ್ರೆ, ಒಂದು ಕಂದನ್ನ ನಾವು ಸೆಲೆಕ್ಷನ್ ಮಾಡುವಾಗ ರೋಗ ಇರಬಾರ್ದು ಅಂತ ಕಂದನ್ನ ಸೆಲೆಕ್ಟ್ ಮಾಡ್ಬೇಕು. ಆಮೇಲೆ ಇನ್ನೊಂದ್ ಏನಂದ್ರೆ ಸರ್, ನಮ್ಗೆ ಯೂನಿಫಾರ್ಮಿಟಿ ಸಿಗಲ್ಲ. ನಾವು ಕಂದನ್ನ ಆಯ್ಕೆ ಮಾಡಿದ್ರೆ ಕಂದು ಒಮ್ಮೆನೆ ಈಗ ಫ್ಲವರಿಂಗ್ ಬರಲ್ಲ, ಕಂದು ಬಹಳ ಡಿಲೇ ಆಗ್ತೈತಿ. ಆಮೇಲೆ ಇದು ಆಗತ್ ಸರ್, ಏನಂದ್ರೆ ನಮಗ ಈಗ ಕಂದ್ ತಗೊಳ್ಬೇಕಾದ್ರೆ ಮದರ್ ಪ್ಲಾಂಟ್ಸ್ ಒಮ್ಮೊಮ್ಮೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತೈತ್ರಿ. ಸೊ ಹಿಂಗಾಗಿ ರೈತರ ಕಂದ್ ಕೊಡುದಿಲ್ಲ. ಇದೆಲ್ಲ ಈಗ ಲೇಬರ್ ಪ್ರಾಬ್ಲಮ್ ಐತಿ. ಇದನ್ನ ಮಾಡೋದ್ರಿಂದ ಈಗ ಸದ್ಯದಾಗ್ರಿ ಈಗ ಇತ್ತಿತ್ತಲಾಗಿ ಎಲ್ಲರೂ ಏನ್ ಮಾಡಿದಾರೆ ಅಂದ್ರೆ ಆಲ್ಮೋಸ್ಟ್ ಟಿಶ್ಯೂ ಕಲ್ಚರ್ ಪದ್ಧತಿಗೆನ ಬಾಳೆಹಣ್ಣ ಸೀಡ್ಲಿಂಗ್ಸ್ ರೆಡಿ ಮಾಡ್ಕೊಂಡು ಪ್ಲಾಂಟೇಶನ್ ಮಾಡಕತ್ತಾರ. ನಾವ್ ಏನ್ ಮಾಡ್ತೀವಿ ಅಂದ್ರೆ ಸರ್, ನೀವು ಇಲ್ಲಿ ನೋಡ್ಬೋದು, ಈ ನಮಗೆ ಲ್ಯಾಬ್ ದಿಂದ ನಮಗೆ ಇಷ್ಟು ಚಿಕ್ಕದ ಸಸಿ ಬಂದಿರ್ತದೆ ಸರ್. ಈ ಸೈಜ್ದು ಸಸಿ ನಮಗೆ, ಇದಕ್ಕೆ ನಾವ್ ಏನಂತೀವಿ ಅಂದ್ರೆ ನೆಟ್ ಪಾಟ್ ಅಂತೀವಿ ಸರ್. ನೆಟ್ ಪಾಟ್ ಸಸಿ ಅಂತೀವಿ ನಾವು. ನೆಟ್ ಪಾಟ್ ಅನ್ನ ತಂದಿರ್ತೀವಿ. ಈ ನೆಟ್ ಪಾಟ್ ನಾವ್ ಯಾವ ಬೇಸ್ ಮ್ಯಾಗ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಸರ್, ಇದು ನಮಗೆ ಟಿಶ್ಯೂ ಕಲ್ಚರ್ ಲ್ಯಾಬ್ DBT ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಇಂದ ಸರ್ಟಿಫೈಡ್ ಆಗಿರೋ ಲ್ಯಾಬ್ ಇರ್ಬೇಕು ಸರ್. ಮತ್ತೆ ಇದು ಲ್ಯಾಬ್ ಸುಮಾರು ವರ್ಷದ್ದು ಎಕ್ಸ್ಪೀರಿಯನ್ಸ್ ಇರುವಂತಹ ಒಂದು ಲ್ಯಾಬ್ ನವರು ಮ್ಯಾನುಫ್ಯಾಕ್ಚರ್ ಮಾಡಿರ್ಬೇಕು. ಏನಪ್ಪಾ ಅಂತಂದ್ರೆ ಇದರಲ್ಲಿ ಕೆಲವೊಂದ್ಸರಿ ನಮಗೆ ಸೋಮೋಕ್ಲೋನಲ್ ವೇರಿಯೇಷನ್ ಅಂತ ಬರುತ್ತೆ ಸರ್. ಟಿಶ್ಯೂ ಕಲ್ಚರ್ ಅಲ್ಲಿಯೂ ಸಹ ಕೆಲವೊಂದ್ಸರಿ ಫ್ಲವರಿಂಗ್ ಪ್ರಾಬ್ಲಮ್ ಆಗೋದು, ಡಿಲೇ ಆಗೋದು, ಈಲ್ಡ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಇದನ್ನ ಸೆಲೆಕ್ಷನ್ ಮಾಡ್ಬೇಕಾದ್ರೆ DBT ಅಪ್ರೂವ್ಡ್ ಇರುವಂತಹ ಕಂಪನಿಗಳಿಂದ ನಾವು ಇಂಥವನ್ನ ಸೆಲೆಕ್ಷನ್ ಮಾಡ್ಕೋತೀವಿ ಸರ್. ಇಷ್ಟೆಲ್ಲ ಒಂದು ಸ್ವಲ್ಪ ಮಾಹಿತಿ
ನಮ್ಮ ರೈತರಿಗೆ ಗೊತ್ತಾಗಿಲ್ಲ ಸರ್. ಅಲ್ಲ ಅದನ್ನ ನಾವು ಫಾಲೋ ಮಾಡ್ಕೋಬೇಕು ಸರ್. ನಾವು ನರ್ಸರಿ ನರ್ಸರಿ ಅವರು ಮೇಂಟೈನ್ ಮಾಡ್ಬೇಕಾಗಿರೋದು, ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಾದ್ರೆ ಇವೆಲ್ಲಾನು ನಮಗೆ ಈ ಥಿಂಗ್ಸ್ ಎಲ್ಲಾನು ನಮಗೆ ಗೊತ್ತಿರ್ಬೇಕು ಸರ್. ನೀವು ನರ್ಸರಿಯಿಂದ ತರ್ ಮಾಡೋ ಇದಕ್ಕೆ ರೈತರದ ಪ್ರಾಮುಖ್ಯತೆ ಏನಿಲ್ಲ, ಇದ್ರಂಗ ಇರ್ಬೇಕಾಗಿರೋದು ನಮ್ಗೆ ನಾಲೆಜ್. ಈ ನಾಲೆಜ್ ನಮ್ಮ ನರ್ಸರಿ ಅವ್ರಿಗೆ ಇರ್ಬೇಕು. ಪ್ರತಿಯೊಂದು ನರ್ಸರಿ ಈ ತರ ಮಾಡ್ಕೊಳ್ಳೇಬೇಕು ಸರ್ ನಾವು DBT ಅಪ್ರೂವ್. ಯಾಕಂದ್ರೆ ರೈತರಿಗೆ ನಾವು ಕ್ವಾಲಿಟಿ ಕೊಡ್ಬೇಕಂದ್ರೆ ಫಸ್ಟ್ ಸ್ಟೇಜ್ ಇದೆ ಸರ್. ಸೀಡ್ಲಿಂಗ್ ಸೆಲೆಕ್ಷನ್ ಮಾಡ್ಬೇಕಂದ್ರೆ ನಾವು ಯಾವ ಲ್ಯಾಬ್ ಇಂದ ತರ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರತ್ತೆ ಸರ್. ರೈತರು ಗೊತ್ತಿಲ್ಲ ಹಾ ಹಂಗೆಲ್ಲ ಆಗೋ ಚಾನ್ಸಸ್ ಇರ್ತಾವ ಸರ್. ಅದಕ್ಕೆ ನಾವು ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಇಂದ ಅಪ್ರೂವಲ್ ಇರುವಂತಹ ಒಂದು DBT ಅಪ್ರೂವ್ಡ್ ಇರುವಂತ ಲ್ಯಾಬ್ ಇಂದಾನೆ ನಾವು ಪರ್ಚೇಸ್ ಮಾಡಿ ಅದನ್ನ ನಾವು ಹಾರ್ಡನಿಂಗ್ ತಗೋತೀವಿ ಸರ್. ನೋಡಿ ವೀಕ್ಷಕರೇ, ರೈತ ಬಂದವ್ರೆ, ಈ ಬಾಳೆ ಬೆಳೆಯತಕ್ಕಂತ ಒಂದಷ್ಟು ರೈತರು ಏನೇನಿದ್ರಿ ಈ ನಮ್ಮ ನಾಗಣ್ಣವ್ರ ರೈತರಿಗೆ ನಾವು ನರ್ಸರಿ ಒಳಗೆ ನಾವು ನಡ್ಸ್ಬೇಕಂದ್ರೆ ನಮ್ಮ ಬಾಳೆ ಸಸಿ ನಡ್ಸ್ಬೇಕಂದ್ರೆ ಮಾಡ್ಬೇಕಂತ ಒಂದಷ್ಟು ನಾಲೆಜ್ ಇರ್ಬೇಕಂತ. ಆ ನಾಲೆಜ್ ಇದ್ದಂತ ಈ ನಮ್ಮ ನಾಗರಾಜ್ ಹೊರಗಡೆ ದಯವಿಟ್ಟು ಬಂದು ಬಾಳೆ ಸಸಿಗಳನ್ನ ಬೆಳೆಗಳನ್ನ ತಾವು ತಗೊಂಡು ಈ ಬಾಳೆ ಕೃಷಿಯನ್ನು ಮಾಡಿದ ತಮಗೊಂದು ರೈತರಿಗೆ ಒಂದು ಒಳ್ಳೆ ಇದನ್ನ ಅಂತ ಸರ್. ಯಾಕೊಂದಷ್ಟು ರೈತರಿಗೆ ಏನ್ ಗೊತ್ತಿರಂಗಿಲ್ಲ ಸರ್. ಹೌದು, ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕಡಿಮೆ ಐತೆ ಸರ್. ಏನೋ ಒಂದು ಬಾಳೆ ಹಚ್ಬೇಕು ಎಲ್ಲಿ ಒಂದ್ ಕಡೆ ಹೋಗಿ ತೊಗೊಂಬಂದ್ ಬಿಡ್ತಾರೆ. ಅದಕ್ಕೆ ಈಗ ಇನ್ನೊಂದ್ ಏನಾಗತ್ತೆ ಸರ್, ಇದ್ರ ಬದಲು ಈಗ ನಾವು ಇದನ್ನ ಏನ್ ಮಾಡಿರ್ತೀವಿ ಸರ್, ಲ್ಯಾಬ್ ಇಂದ ಪರ್ಚೇಸ್ ಮಾಡಿರ್ತೀವಿ. ಪರ್ಚೇಸ್ ಮಾಡಿ ತಂದ ನಾವು ಇದಕ್ಕ ನೆಟ್ ಪಾಟ್ ಅನ್ನ ತಗೊಂಡ್ ಬಂದು ಪ್ರೈಮರಿ ಹಾರ್ಡನಿಂಗ್ ಹಾಕೋತೀವಿ ಸರ್. ಪ್ರೈಮರಿ ಹಾರ್ಡನಿಂಗ್ ಯಾವ ರೀತಿ ಹಾಕೋತೀವಿ ಅನ್ನೋದು ನಿಮ್ಗೆ ತೋರಿಸ್ತೀನಿ ಬನ್ನಿ. ನಾವು ಪ್ರೈಮರಿ ಹಾರ್ಡನಿಂಗ್ ನಿಂದ ಸಾರಿ ನೆಟ್ ಪಾಟ್ ಇಂದ ಪ್ರೈಮರಿ ಹಾರ್ಡನಿಂಗ್ ನಾವು ಶಿಫ್ಟ್ ಮಾಡ್ಬೇಕಂದ್ರೆ ನಾವು ಒಂದು ಮೀಡಿಯಾ ಓನ್ ಪ್ರಿಪೇರ್ ಮಾಡ್ಕೋತೀವಿ ಸರ್. ನಾವು ಯಾಕೆ ಓನ್ ಪ್ರಿಪೇರ್ ಮಾಡ್ಕೋತೀವಿ ಅಂದ್ರೆ ಸರ್, ಈಗ ನಮ್ಮಲ್ಲಿ ನ್ಯೂಟ್ರಿಯೆಂಟ್ಸ್ ಅನ್ನ ಯಾವ ರೀತಿಯಾಗಿ ನಾವು ಪ್ಲಾಂಟ್ಸ್ ಗೆ, ಯಾಕಂದ್ರೆ ಇದು ಇನ್ನು ರೂಟ್ ಡೆವಲಪ್ಮೆಂಟ್ ಸರಿಯಾಗಿ ಆಗಿರಂಗಿಲ್ಲ ಸರ್. ಎಲ್ಲಾನು ರೆಡಿ ಫಾರ್ಮ್ ನಾಗ ನಾವು ನ್ಯೂಟ್ರಿಯೆಂಟ್ಸ್ ಅನ್ನ ಕೊಡಬೇಕಾಗ್ತೈತ್ರಿ. ಅದಕ್ಕೆ ನಾವು ಓನ್ ನ್ಯೂಟ್ರಿಯೆಂಟ್ಸ್ ಅನ್ನ ರೆಡಿ ಮಾಡ್ಕೋತೀವಿ. ಈ ರೀತಿ ನಾವು ಕಾಂಪೋಸ್ಟ್ ಪಿಟ್ ಅನ್ನ ರೆಡಿ ಮಾಡ್ಕೊಂಡು ಇದನ್ನ ಏನ್ ಮಾಡ್ತೀವಿ ಸರ್, ಈ ಪಿಟ್ ಅಲ್ಲಿ ಸುಮಾರು 1 ತಿಂಗಳು ಡಿಕಂಪೋಸ್ ಆಗಕ್ ಬಿಡ್ತೀವಿ. ಇದನ್ನ ಕಳ್ಸ್ಕೊತೀವಿ ನಾವು. ಸ್ವಂತ ಕಾನ್ಸೆಪ್ಟ್. ಹೌದು, ಇದು ನಮ್ ಸ್ವಂತ ಕಾನ್ಸೆಪ್ಟ್ ಸರ್. ನಾವ್ ಇದನ್ನ ಯಾಕೆ ಮಾಡ್ಕೋತೀವಿ ಅಂದ್ರೆ ಇದ್ರಾಗ ನಾವು ಬ್ಯಾಕ್ಟೀರಿಯಾ ಕಲ್ಚರ್ ಬಿಟ್ಕೊಂತೀವಿ ಸರ್. ಇದ್ರಾಗ ಮೈಕ್ರೋರೈಸಾ ಕೊಟ್ಟಿರ್ತೀವಿ, ಟ್ರೈಕೋಡರ್ಮಾ ಕೊಟ್ಟಿರ್ತೀವಿ, ಆಮೇಲೆ ಸುಡೋಮೋನಾಸ್ ಕೊಟ್ಟಿರ್ತೀವಿ ಸರ್. ಆಮೇಲೆ ಇತ್ತಿತ್ಲಾಗ ನಾವು ಬೆವೇರಿಯಾನು ಯೂಸ್ ಮಾಡಾಕತ್ತೀವಿ ಸರ್. ಕಾರಣ ಏನಪ್ಪಾ ಅಂತಂದ್ರ ನಮಗೆ ಒಂದು ಇಮ್ಯುನಿಟಿ ಡೆವಲಪ್ ಆಗ್ಬೇಕು ಪ್ಲಾಂಟ್ಸ್ ಅಲ್ಲಿ. ಯಾಕಂದ್ರೆ ನಮಗೆ ಇನ್ ಫ್ಯೂಚರ್ ನೆಕ್ಸ್ಟ್ ರೈತರಿಗೆ ಹೋಗಿ ಏನಾಗತ್ತೆ ಸರ್, ಫೀಲ್ಡ್ ಲೆವೆಲ್ ಅಲ್ಲಿ ಎರ್ವಿನಿಯಾ ರಾಟಿಂಗ್ ಬರುವಂತ ಚಾನ್ಸಸ್ ಇರತ್ತೆ ಸರ್. ಆಮೇಲೆ ಸ್ಟೆಮ್ ಬೋರರ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಇರತ್ತೆ ಸರ್. ಇವೆಲ್ಲ ಮೈನರ್ ಥಿಂಗ್ಸ್, ಅವ್ರಿಗೆ ಪ್ರಾಬ್ಲಮ್ ಬರಬಾರ್ದು ಅಂತ ನಾವು ಪ್ರಿಕಾಷನ್ ಆಗಿ ನಮ್ ಮೀಡಿಯಾದಲ್ಲೇನೆ, ಯಾಕಂದ್ರೆ ನಾವ್ ಇಲ್ಲಿ 1 ತಿಂಗಳು ಡಿಕಂಪೋಸ್ ಮಾಡಿದಾಗ ಇದು ಫುಲ್ ಆಗಿ ಬ್ಯಾಕ್ಟೀರಿಯಾ ಎನ್ರಿಚ್ ಆಗಿರತ್ತೆ ಸರ್. ಒಂದ್ ತಿಂಗಳ ಮಟ್ಟ ನಾವ್ ಹಿಂಗ್ ಡಂಪ್ ಮಾಡಿ ಬಿಟ್ಟಿರ್ತೀವಿ ಸರ್. ಡಂಪ್ ಮಾಡಿದಕ್ಕೆ ಈ ರೀತಿ ನೀರ್ ಬಿಡ್ತಿರ್ತೀವಿ ನಾವು. ಕೊಳಿಬೇಕು ಸರ್. ಇದನ್ನ ನಾವು ಕೊಳಿಸಿ ಇಲ್ಲೇ ಮಲ್ಟಿಪ್ಲೈ ಆಗ್ತಾವ ಸರ್ ಇದು ಬ್ಯಾಕ್ಟೀರಿಯಾಗಳು. ಇದನ್ನ ನಾವು ನಂತರ ಏನ್ ಮಾಡ್ಕೋತೀವಿ ಅಂದ್ರೆ ಈ ರೀತಿ ನಾವು ಟ್ರೇಗ್ ಫಿಲ್ಅಪ್ ಮಾಡ್ಕೋತೀವಿ ಸರ್. ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ನಾವು ತೆಗೆದು ಇಲ್ಲಿ ಮತ್ತೆ ನೆಳ್ಳಾಗನೆ ಇಟ್ಕೋಬೇಕು ಸರ್. ಇದನ್ನ ಬಿಸಿಲಿಗೆ ಒಟ್ಟೆ ಎಕ್ಸ್ಪೋಸ್ ಮಾಡಬಾರ್ದು, ಯಾಕಂದ್ರೆ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗ್ತಿರ್ತಾವಲ್ಲ ಸರ್. ನಾವೆಲ್ಲಾನು ಇದನ್ನ ನೆಳ್ಳಾಗನ ಇಟ್ಕೊಂಡು ಈ ರೀತಿ ಟ್ರೇಗ್ ಹಾಕೊಂಡು ಟ್ರೇನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸರ್ ಬೆಡ್ಡಿಗೆ ಶಿಫ್ಟ್ ಮಾಡ್ಕೋತೀವಿ ಸರ್. ಈಗ ನಾವು ಈ ಬಾಳೆ ಬೆಳೆಗಾರ ಸಾಕಷ್ಟು ಸಮಸ್ಯೆ ಬರ್ತವೆ. ಹೌದು ಸರ್. ಒಂದಷ್ಟು ರೈತರಿಗೆ ನಮ್ಮ ತಳಿಗಳ ಆಯ್ಕೆ ಅನ್ನೋದು ಗೊತ್ತಿರಂಗಿಲ್ಲ. ಹಾ ಸರ್. ಭೂಮಿ ಯಾವ ತರ ಇಟ್ಕೊಂಡು ಗೊತ್ತಿರಂಗಿಲ್ಲ. ಹಾ ಸರ್. ಸರ್ ಆ ವಿಚಾರ ತಾವೇ ಹೇಳ್ತಾರೆ ಸರ್. ನಮಗೀಗ ಬಾಳೆ ಬಂದು ಇದು ಟ್ರಾಪಿಕಲ್ ಮತ್ತೆ ಸಬ್ ಟ್ರಾಪಿಕಲ್ ಕ್ರಾಪ್ ಸರ್. ಇದು ನಮಗೆ ನಮ್ಮ ಭಾರತಕ್ಕಾಗಿತ್ತು, ಈ ಮಿಡಲ್ ಈಸ್ಟ್ ಕಂಟ್ರಿಗಳಿಗೆ ಎಲ್ಲದಕ್ಕೂ ನಮಗೆ ಸೂಟಬಲ್ ಆಗಿರುವಂತ ಈ ಬೆಳೆ ಸರ್. ನೀವು ಬಾಳೆನ ಆಯ್ಕೆ ಮಾಡ್ಬೇಕಾದ್ರೆ ಸರ್, ನಮಗೆ ಸೀಸನ್ ಅಂತೇಳಿ ಮುಂಚೆ ಎಲ್ಲರೂ ಆಲ್ಮೋಸ್ಟ್ ಜೂನ್ ಟು ಆಗಸ್ಟ್ ಮಾಡ್ತಿದ್ರಿ ಸರ್. ಬಟ್ ಈಗ ನಾವು ಮಾರ್ಕೆಟಿಂಗ್ ಎಲ್ಲ ನೋಡ್ಕೋಬೇಕಾದ್ರೆ 12 ತಿಂಗಳು ನಾವು ಬಾಳೆಹಣ್ಣ ಪ್ಲಾಂಟೇಶನ್ ಮಾಡಬಹುದು. ಯಾಕಂದ್ರೆ ಇದ್ರ ಮಾರ್ಕೆಟ್ ಬಂದು ಥ್ರೂಔಟ್ ದ ಇಯರ್ ಡಿಮ್ಯಾಂಡ್ ಇದೆ. ಥ್ರೂಔಟ್ ದ ಇಯರ್ ಡಿಮ್ಯಾಂಡ್ ಇರೋದ್ರಿಂದ ನಾವ್ ಈಗ ಏನ್ ಮಾಡ್ಬೇಕಾಗ್ತೈತೆ ಅಂದ್ರೆ ಸರ್, ಪ್ಲಾಂಟೇಶನ್ ಥ್ರೂಔಟ್ ದ ಇಯರ್ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ಇದು 12 ತಿಂಗಳ ಕ್ರಾಪ್ ಸರ್. ನಾವು ಇವತ್ತು ಪ್ಲಾಂಟೇಶನ್ ಮಾಡಿದ್ರೆ 12 ತಿಂಗಳಿಗೆ ಬರ್ತೈತ್ರಿ. ಥ್ರೂಔಟ್ ದ ಇಯರ್ 12 ತಿಂಗಳು ನಮ್ಗೆ ಮಾರ್ಕೆಟ್ ಡಿಮ್ಯಾಂಡ್ ಇರೋದ್ರಿಂದ 12 ತಿಂಗಳು ನಾವು ಪ್ಲಾಂಟೇಶನ್ ಮಾಡಬಹುದು. ಬಟ್ ಏನಾಗ್ತದೆ ಸರ್, ನಾವು ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಸೀಸನ್ ತಕ್ಕಂಗ ಲ್ಯಾಂಡ್ ಪ್ರಿಪರೇಷನ್ ಮತ್ತೆ ಅದನ್ನೇನು ನಾವು ಪ್ರೀ ಪ್ಲಾಂಟೇಶನ್ ಮೆಥಡ್ಗಳನ್ನ ಕೆಲವೊಂದಿಷ್ಟು ಫಾಲೋ ಮಾಡ್ಬೇಕು ಸರ್. ಆಯ್ತು, ಈ ಬಾಳೆ ಬೆಳೆ ಒಂದಷ್ಟು ರೈತ ಬೆಳಿತದೆ ಕಪ್ಪು ಮಣ್ಣಾಗಿರ್ಬೋದು, ಕಪ್ಪು ಮಣ್ಣಾಗಿರ್ ಸರ್. ಸೂಕ್ತವಾದ ನೆಲ ಯಾವ ಸರ್? ಈಗ ಏನಾಗತ್ತಂದ್ರೆ ನೀವು ಬಾಳೆ ರೈತರಿಗೆ ನಾನು ಏನ್ ಹೇಳ್ಬೇಕು ಅನ್ನೋದಂದ್ರೆ, ಫಸ್ಟ್ ನೀವು ಸಾಯಿಲ್ ಟೆಸ್ಟ್ ಮಾಡಿಸಿ. ಸಾಯಿಲ್ ಟೆಸ್ಟ್ ಯಾಕೆ ಮಾಡಿಸ್ಬೇಕಂದ್ರೆ, ನೀವು ನ್ಯೂಟ್ರಿಯೆಂಟ್ಸ್ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ದು ಸಾಯಿಲ್ದು ಕಾರ್ಬನ್ ರೇಷಿಯೋ ಎಷ್ಟಿದೆ ಗೊತ್ತಾಗಬೇಕು, pH ಗೊತ್ತಾಗಬೇಕು, ಮತ್ತೆ ನಿಮ್ದು
ಈ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿನೂ ಗೊತ್ತಾಗ್ಬೇಕು ಸರ್, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಗೊತ್ತಾಗ್ಬೇಕು. ನಮಗೆ ಮೇಜರ್ ಪ್ರಾಬ್ಲಮ್ ಏನಾಗತ್ತೆ ಸರ್ ಬಾಳೆಯಲ್ಲಿ ಅಂತಂದ್ರೆ, ಮುಂಚೆ ಎಲ್ಲ ಜನ ಏನೋ ಒಂದು ಗಾದೆ ಮಾತಿತ್ತು, ಬಾಳೆನ ನೀರಲ್ಲಿ ನಿಂದ್ರಿಸ್ಬೇಕು ಅಂತ. ಆಕ್ಚುಲಿ ಈಗ ಅದು ಇಲ್ಲ ಸರ್. ಬಾಳೆಗೆ ನೀರು ಜಾಸ್ತಿ ಆದ್ರೇನೆ ಪ್ರಾಬ್ಲಮ್ ಆಗ್ತಾ ಇದೆ. ಬಾಳೆಗೆ ಇವತ್ತು ನಾವು ನೀರು ಜಾಸ್ತಿ ಕೊಟ್ರೆ ಎರ್ವಿನಿಯಾ ಬ್ಯಾಕ್ಟೀರಿಯಾ ಬಹಳಷ್ಟು ಕಾಡತೈತೆ ಸರ್. ಆಲ್ಮೋಸ್ಟ್ ನೀವು ರೈತರೆಲ್ಲ ಬಾಳೆ ಬೆಳೆಗಾರ ಫೇಲ್ಯೂರ್ ಆಗಕ್ಕೆ ಕಾರಣನ ನಮ್ಗೆ ಇವತ್ತು ಎರ್ವಿನಿಯಾ ಬ್ಯಾಕ್ಟೀರಿಯಾ. ಏನಾಗ್ತೈತಿ ಅಂದ್ರೆ ಸರ್, ಬಾಳ ಜನ ನೋಡಿರ್ಬೋದು, ಎಲೆಗಳು ಒಣಕೊಂತ ಹೋಗ್ಬಿಡ್ತಾವ್ರಿ, ಬಾಳೆಯಲ್ಲಿ ಇಳುವರಿ ಕಡಿಮೆ ಆಗ್ತೈತಿ, ಬಾಳೆ ಕಟ್ ಆಗಿ ಬೀಳುವಂತ ಚಾನ್ಸಸ್ ಐತ್ರಿ. ಬೇರ್ಗಳು ಸಾಕಷ್ಟು ತಾಕತ್ ಎಸ್ ಸರ್, ಬೇರ್ ತಾಕತ್ ಇರಂಗಿಲ್ಲ ಅನ್ನೋದಕ್ಕೆ ಒಂದೇ ಕಾರಣ ಸರ್. ನಮ್ಮಲ್ಲಿ ಭೂಮಿಯಲ್ಲಿ ಫಲವತ್ತತೆ ಇಲ್ಲಂತ ಬೇರ್ ತಾಕತ್ತಿಲ್ಲ ಅನ್ನುವಂಗಿಲ್ಲ ಸರ್. ಬೇರಿಗೆ ನಮಗೆ ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಆಗತ್ತವ್ರಿ. ಇವತ್ತು ನಾವು ಕೊಟ್ಟಿರುವಂತ ಸಗಣಿ ಗೊಬ್ಬರದಲ್ಲಿ ಬ್ಯಾಕ್ಟೀರಿಯಾ ಐತಿ ಸರ್, ಎರ್ವಿನಿಯಾ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗ್ಬೋದು, ಸಾಯಿಲ್ ದಿಂದ ಬರ್ಬೋದು. ಕೆಲವೊಂದ್ ಸಾರಿ ನೀವು ಸಸಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಅಲ್ಲಿಂದನೂ ಸಹಿತ ಬರ್ಬೋದು. ನಿಮ್ಗೆ ಆಗಲೇ ಹೇಳಿದಲ್ಲ ಸರ್, ನಾವು ಮೈಕ್ರೋರೈಸ್ ಅದು ಎಲ್ಲ ಟ್ರೈಕೋಡರ್ಮಾ ಯಾಕೆ ಯೂಸ್ ಮಾಡಾಕತ್ತೀವಿ ಅಂದ್ರೆ, ಎಲ್ಲೋ ನಮ್ಮಲ್ಲೇನೋ ಬರುವಂತ ಚಾನ್ಸಸ್ ಐತೆ ಸರ್. ಸೊ ಅದಕ್ಕಾಗಿ ನಾವು ಪ್ರಿಕಾಷನ್ ತಗೋತಾ ಇದ್ದೀವಿ. ನೀವು ನೋಡ್ಬೋದು ಸರ್, ನಮಗೆ ಇವತ್ತಿಲ್ಲಿ ಈ ಸಸಿ ಸರ್, ಇದು 45 ಡೇಸ್ ಸಸಿ ಸರ್. 45 ದಿವ್ಸಕ್ಕೆ ಸಸಿಗೆ ನಮ್ಗೆ ಯಾವ ರೀತಿ ರೂಟ್ ನಾವು ಕಾಯಿಲ್ ಮಾಡಿದೀವಿ, ಇಷ್ಟ ರೀತಿ 45 ದಿವ್ಸನಾಗ ಈ ರೀತಿ ಎಲ್ಲ ರೂಟ್ ಕಾಯಿಲ್ ಆಗಕ್ಕ ಯಾಕಂತಂದ್ರೆ, ನಾವು ಈ ಕಲ್ಚರ್ ಅಲ್ಲಿ ಬ್ಯಾಕ್ಟೀರಿಯಾ ಯೂಸ್ ಮಾಡಿರ್ತೀವಿ ಸರ್. ಬ್ಯಾಕ್ಟೀರಿಯಾ ನಾವು ಫ್ರೀ ಆಗಿ ಡಿಕಂಪೋಸ್ ಮಾಡ್ಕೊಂಡಿರ್ತೀವಿ. ಇದೆಲ್ಲಾನು ಎನ್ರಿಚ್ಡ್ ಕಾಂಪೋಸ್ಟ್ ಇರುತ್ತೆ ಸರ್. ಇಲ್ಲಿ ನಾವು ಎರೆಹುಳು ಗೊಬ್ಬರ ಮಿಕ್ಸ್ ಮಾಡ್ಕೊಂಡಿರ್ತೀವಿ. ಸೊ ಇದನ್ನೆಲ್ಲಾನು ನ್ಯೂಟ್ರಿಯೆಂಟ್ಸ್ ಅನ್ನ ನಾವು ಕೊಟ್ಟಾಗ ಇದು ಈ ರೀತಿ ಬಂದಿರತ್ತೆ ಸರ್. ಇಲ್ಲಿ ನೀವು ನೋಡ್ಬೋದು ಸರ್, ಇಲ್ಲಿ ಇರುವಂತ ವೈಟ್ ರೂಟ್ಸ್ ನೀವು ನೋಡ್ಬೋದು. ಇದು ನಾವೇನಂತೀವಿ ಸರ್, ಫೀಡಿಂಗ್ ರೂಟ್ಸ್ ಅಂತ. ನಿಮ್ಗೊಂದು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಬೇಕು. ಇದು ಏನಿದೆಯಲ್ಲ ಸರ್, ಇದು ಈ ವೈಟ್ ರೂಟ್ಸ್ ಹೇರ್ ಅಂತೀವಿ ನಾವು. ಈ ರೂಟ್ಸ್ ಹೇರ್ಸ್ ಇಂದಾನೆ ಪ್ಲಾಂಟ್ಸ್ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮಾಡುತ್ತೆ. ನಿಮಗೆ ಪ್ಲಾಂಟ್ಸ್ ಅಲ್ಲಿ ರೂಟ್ಸ್ ಇದ್ರೆ ಆಗಲ್ಲ, ವೈಟ್ ರೂಟ್ಸ್ ಇರಬೇಕು, ರೂಟ್ಸ್ ಹೇರ್ಸ್ ಇರಬೇಕು. ರೂಟ್ ಹೇರ್ಸ್ ಮಾತ್ರ ನಮಗೆ ನ್ಯೂಟ್ರಿಯೆಂಟ್ಸ್ ಅನ್ನ ಅಬ್ಸರ್ವ್ ಮಾಡ್ತವೆ. ಸೊ ಇದನ್ನ ನಾವು ಡೆವಲಪ್ ಮಾಡ್ಬೇಕು. ನೋಡ್ಬೇಕು ಸರ್, ತಾವು ನೋಡ್ಬೋದು ವೈಟ್ ರೂಟ್ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ನಾವು ಬಳಸುವಂತ ಸರ್, ಅದೇ ಈಗ ನಮಗೆ ಏನ್ ಬರುತ್ತೆ, ವೈಟ್ ರೂಟ್ ಯಾಕೆ ಡೆವಲಪ್ಮೆಂಟ್ ಆಗಲ್ಲ, ಸ್ಲೋ ಯಾಕೆ ಆಗತ್ತೆ ಅಂತಂದ್ರೆ, ಕೆಲವೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗತ್ತೆ ಸರ್, ಫಂಗಲ್ ಇನ್ಫೆಕ್ಷನ್ ಆಗತ್ತೆ. ಇದರಿಂದ ನಮಗೆ ವೈಟ್ ರೂಟ್ ಡೆವಲಪ್ಮೆಂಟ್ ಸ್ಲೋ ಆಗುತ್ತೆ. ಸೊ ಇದನ್ನ ನಾವು ಅವಾಯ್ಡ್ ಮಾಡಬೇಕು. ಫಂಗಲ್ ಬರಕ್ ಕಾರಣ ಸರ್, ಫಂಗಲ್ ಮತ್ತೆ ಬ್ಯಾಕ್ಟೀರಿಯಲ್ ಬರ್ಲಿಕ್ಕೆ ಮೇನ್ ರೀಸನ್ ಏನಂತಂದ್ರೆ, ನಿಮ್ಗೆ ಅದೇ ಪಾಯಿಂಟ್ ಬರ್ತೀನಿ ನಾನು. ನೀವು ಆಗಲೇ ಹೇಳಿದ್ರಿ ಸರ್, ನಾವು ಮಣ್ಣಿನ ಫಲವತ್ತತೆ, ಮಣ್ಣು ಬೇರೆ ಬೇರೆ ಏರಿಯಾಕ್ಕೆ ಬೇರೆ ಬೇರೆ ತರ ಇರ್ತೈತ್ರಿ. ಎಸ್ಪೆಷಲಿ ಬ್ಲಾಕ್ ಸಾಯಿಲ್ ಅಲ್ಲಿ ಬ್ಯಾಕ್ಟೀರಿಯಲ್ ಮತ್ತೆ ಫಂಗಲ್ ಪಾಪ್ಯುಲೇಷನ್ ಬಹಳ ಇರುತ್ತೆ ಸರ್. ಯಾಕೆ ಬಹಳ ಇರ್ತೈತೆ ಅಂದ್ರೆ, ಬ್ಲಾಕ್ ಸಾಯಿಲ್ ಕಂಪ್ಲೀಟ್ ಆಗಿ ವಾಟರ್ ಹೋಲ್ಡಿಂಗ್ ಜಾಸ್ತಿ ಮಾಡುತ್ತೆ ಸರ್. ವಾಟರ್ ಹೋಲ್ಡಿಂಗ್ ಎಲ್ಲಿ ಜಾಸ್ತಿ ಆಗುತ್ತೆ ನೀವು ನೋಡ್ಬೋದು ಸರ್, ನೀರ್ ನಿತ್ತಲ್ಲೇನ ಬ್ಯಾಕ್ಟೀರಿಯಾ ಬೆಳಿತಾವು, ಫಂಗಸ್ ಬೆಳಿತಾವೆ. ಹರಿಯೋ ಜಾಗದಲ್ಲಿ ಎಲ್ಲೂ ಯಾವುದು ಬೆಳೆಯಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ವಾಟರ್ ಸ್ಟಾಗ್ನೇಷನ್. ನೀರ್ ನಿಂತಂದ್ರೆ ಬ್ಯಾಕ್ಟೀರಿಯಲ್ ಜಾಸ್ತಿ ಆಗುತ್ತೆ, ಫಂಗಲ್ ಜಾಸ್ತಿ ಆಗುತ್ತೆ. ಸೇಮು ಬ್ಲಾಕ್ ಸಾಯಿಲ್ ಅನ್ನು ಸಹ ನೀರು ಹಿಡಿದು ಇಟ್ಕೊಳ್ಳುತ್ತೆ ಸರ್. ನೀವು ಅಬ್ಸರ್ವ್ ಮಾಡಿರ್ಬೋದು ರೈತರ್ರಿ, ಮೇಲಿನ ಲೇಯರ್ ಏನಿರತ್ತಲ್ಲ ಸರ್, ಭೂಮಿದ ಮೇಲಿನ ಲೇಯರ್ ನೀರು ಒಣಗಿರ್ ಬಿಟ್ಟಿರುತ್ತೆ ಸರ್. ಅದ್ರ ಒಂದು ಫೀಟ್ ಡೀಪ್ ಹೋಗಿ ನೋಡಿದಾಗ ಭೂಮಿಗೆ ಹಸಿ ತೇವಾಂಶ ಹಂಗ ಉಳ್ಕೊಂಡಿರ್ತೈತಿ. ಯಾವಲ್ಲಿ ಸರ್, ಇದು ಬ್ಲಾಕ್ ಸಾಯಿಲ್ ಅಲ್ಲಿ. ಅದೇ ನೀವು ಒಂದು ರೆಡ್ ಸಾಯಿಲ್, ಕೆಂಪು ಮಣ್ಣು, ಮರಳು ಮಣ್ಣಿನಾಗ ನೋಡಿ ಸರ್, ಇಮಿಡಿಯೇಟ್ ಆಗಿ ಆರಿ ಹೋಗ್ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ವಾಟರ್ ಹೋಲ್ಡಿಂಗ್ ಇರಂಗಿಲ್ಲ ಸರ್. ನಾವ್ ಇವತ್ತು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ, ಸಪೋಸ್ ನೀವೇನಾದ್ರು ಬ್ಲಾಕ್ ಸಾಯಿಲ್ ಅಲ್ಲೇನೆ ಮಾಡ್ತೀನಿ, ನಾನು ಬನಾನಾ ಬೆಳಿಬೇಕಾಗೈತಿ ಅಂತಂದ್ರೆ, ಬೆಡ್ ಸಿಸ್ಟಮ್ಗೆ ಹೋಗ್ಬೇಕು ಸರ್. ನಾನು 2-3 ವರ್ಷ ಆಯ್ತು ನಾನು ವಿಡಿಯೋಗೆ ಹೋದಾಗ ನೋಡಿರ್ಬೋದು ನೀವು, ಕಂಪ್ಲೀಟ್ ಆಗಿ ಬಾಳೆನ ಬೆಡ್ ಸಿಸ್ಟಮ್ ಅಲ್ಲೇನೆ ನಾವು ಸಜೆಸ್ಟ್ ಮಾಡ್ತಾ ಇರೋದು. ಬಾಳೆಯನ್ನ ನಾವು ಬೆಡ್ ಸಿಸ್ಟಮ್ ಯಾಕೆ ಮಾಡ್ಬೇಕಂದ್ರೆ ಸರ್, ಬಾಳೆಗೆ ನೀರು ಬೇಕು, ಆದ್ರೆ ನೀರು ನಿಂದಿರಬಾರ್ದು ಸರ್. ನಾವು ಬೆಡ್ ಸಿಸ್ಟಮ್ ಮಾಡೋದ್ರಿಂದ ನೀರು ಈಸಿಯಾಗಿ ಡ್ರೈನ್ ಆಗ್ತೈತೆ ಸರ್. ಸರ್, ಈಗ ಬಾಳೆಗೆ ನಾವು ಹರಿಯೋ ಮುಖಾಂತರ ನೀರು ಕೊಟ್ಟು ಬೆಸ್ಟ್ ಅಥವಾ ಡ್ರಿಪ್ ಮಾಡಿ ಕೊಡೋದು ಸರ್? ನೀವು ವಾಟರ್ ನಿಂದಿರ್ಲಿಲ್ಲ, ಭೂಮಿ ಮಣ್ಣಿನಲ್ಲಿ ನೀರು ನಿಂದಿರ್ಲಿಲ್ಲ ಅಂತಂದ್ರೆ ಹರಿವು ನೀರು ಕೊಡಬಹುದು ಸರ್. ಬಟ್ ಡ್ರಿಪ್ ಬಹಳ ಬೆಸ್ಟ್, ಉತ್ತಮವಾದಂತಹ ಪದ್ಧತಿ ಅಂದ್ರೆ ಡ್ರಿಪ್ ಸಿಸ್ಟಮ್ ಸರ್. ಯಾಕಂದ್ರೆ ಬಾಳೆಗೆ ಅತಿ ಹೆಚ್ಚು ನೀರು ಬೇಕಾಗಲ್ಲ, ಅತಿ ಕಡಿಮೆನೂ ನೀರು ಬೇಕಾಗಲ್ಲ. ಇನ್ನೊಂದು ಏನ್ ಸಮಸ್ಯೆ ಆಗತ್ತೆ ಸರ್, ನೀವು ಹರಿವು ನೀರು ಕೊಟ್ರೆ ಬಾಳೆ ಸಣ್ಣದಿದ್ದಾಗನು ಸಹಿತ ನಿಮಗೆ ಹರಿವು ನೀರು ಕೊಡುವಷ್ಟೇ ಕೊಡ್ಬೇಕು ಸರ್. ಬಾಳೆ ಎತ್ತರ ಆದ್ಮೇಲೂ ಕೊಡುವಷ್ಟೇ ಕೊಡ್ಬೇಕಾಗ್ತೈತಿ. ಯಾಕಪ್ಪ ಅಂತಂದ್ರೆ, ನಿಮ್ಗೆ ಬೇರೆ ಅಲ್ಟರ್ನೇಟ್ ಮೆಥಡ್ ಇಲ್ಲ. ಇವತ್ತು ಡ್ರಿಪ್ ಮೆಥಡ್ ನೀವು ಫಾಲೋ ಮಾಡಿದ್ದೆ ಆದ್ರೆ ನಿಮ್ಗೆ ಎಷ್ಟು ತಾಸು ಬೇಕಾಗತ್ತೆ. ಇವತ್ತು ನಮ್ದು ಬಾಳೆ 1 ತಿಂಗಳ ಕ್ರಾಪ್ ಐತಂದ್ರೆ ನೀವು 1 ತಾಸು ಡ್ರಿಪ್ ಕೊಡ್ಬೋದು ಸರ್. ಬಾಳೆ 3 ತಿಂಗಳ ಕ್ರಾಪ್ ಐತಂದ್ರೆ 2 ತಾಸು ಕೊಡ್ಬೋದು. ಬಾಳೆ ಇವತ್ತು 4-6 ತಿಂಗಳು 8 ತಿಂಗಳ ಕ್ರಾಪ್ ಐತಂದ್ರೆ 5 ತಾಸು ಕೊಡ್ಬೋದು. ಬಟ್ ಇದನ್ನ ಫ್ಲಡ್ ಇರಿಗೇಷನ್ ಅಲ್ಲಿ ಈ ಮೆಥಡ್ ನಿಮಗೆ ಫಾಲೋ ಮಾಡಕ್ ಆಗಲ್ಲ ಸರ್. ಆಯ್ತು ಸರ್, ಈ ನಮ್ಮ ಬಾಳೆ ಬೆಳೆಗಾರ ರೈತರು ಒಂದಷ್ಟು ಸಮಸ್ಯೆಗಳು ಅನುಭವಿಸ್ತಿರ್ತಾರೆ ಸರ್. ಬಾಳೆ ಬೆಳೆಯಲ್ಲಿ ಮೇಜರ್ ಸಮಸ್ಯೆ ಏನ್ ಬರ್ತಾವ ಅಂದ್ರೆ ಸರ್, ಬರೋದು ಮೊದಲನೇದು ಬಂದು ನಮಗ ಮಾರ್ಕೆಟಿಂಗ್ ಸಮಸ್ಯೆ ಐತಿ ಸರ್. ಎರಡನೇದು ಬಂದು ಈ ಕ್ಲೈಮ್ಯಾಟಿಕ್ ಪ್ರಾಬ್ಲಮ್ ಸರ್.
ಎಸ್ಪೆಷಲಿ ನಾವು ಏನು ಏಲಕ್ಕಿ ಮಾಡ್ತಾ ಇದ್ದಾರೆ ಸರ್, ಅವರು ಸ್ವಲ್ಪ ಈ ರೋಗಕ್ಕಿಂತನೂ ಜಾಸ್ತಿ ಅಂದ್ರೆ ಈ ಗಾಳಿ ಮತ್ತು ಮಳೆ ಹೊಡೆತಕ್ಕ ಏಲಕ್ಕಿ ಬಹಳ ಸಫರ್ ಆಗ್ತಾ ಇದೆ. ನಮ್ಮ ಆನೆಕಲ್ ಮಳೆ ಆಯ್ತು ಸರ್, ಆಮೇಲೆ ಇದು ಯಾವುದು ನಮ್ಮ ಈ ಬಿರುಗಾಳಿಗೆ ಸರ್, ಬಿರುಗಾಳಿಗೆ ಬಾಳೆ ಏನಾಗತ್ತೆ ಸರ್, ಒಂದ್ ಸರಿ ಅಟ್ಯಾಕ್ ಆದ್ರೆ ಇಡೀ ಪ್ಲಾಟ್ ಅನ್ನ ಡೆಮಾಲಿಶ್ ಆಗಿಬಿಡ್ತದೆ ಸರ್. ಫಾರ್ಮರ್ಸ್ ಏನು ಈಲ್ಡ್ ಬರುವಂತ ಚಾನ್ಸಸ್ ಇರಂಗಿಲ್ಲ. ಸೊ ಅದನ್ನ ನಾವು ಕಾನ್ಸೆಪ್ಟ್ ಅನ್ನು ಯಾವ ರೀತಿ ಅವಾಯ್ಡ್ ಮಾಡ್ಬೇಕಂದ್ರೆ ಸರ್, ಏಲಕ್ಕಿ ಪ್ಲಾಂಟೇಶನ್ ಮಾಡೋ ರೈತರು ಎಸ್ಪೆಷಲಿ ಏನ್ ಮಾಡ್ಬೇಕು ಸರ್, ನಮ್ದು ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಬಹಳಷ್ಟು ಜನ ಈ ಬಾಳೆಗೆ ಈ ಏನು ನಾವು ವಿಂಡ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಾಕತ್ತಿದ್ವಿ. ವಿಂಡ್ ಪ್ರಾಬ್ಲಮ್ ಫೇಸ್ ಆಗೋದು ಏಪ್ರಿಲ್ ಮೇಲೆ, ಅಡಮಳೆ ಗಾಳಿ ಜಾಸ್ತಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಬರೋದು ಏಪ್ರಿಲ್ 10ಕ್ಕೆ ಕೋಯಿನ್ಸೈಡ್ ಸ್ಟಾರ್ಟ್ ಆಯ್ತು ಅಂದ್ರೆ ಸರ್, ಮೇ 15-20ರವರೆಗೂ ಇದು ಕಂಟಿನ್ಯೂ ಇರ್ತೈತ್ರಿ. ಈಗ ನಾವ್ ಏನ್ ಮಾಡ್ಬೇಕಂದ್ರೆ ಸರ್, ಈಗ ಏಪ್ರಿಲ್ ಮೇ ಮತ್ತೆ ಜೂನ್ ತಿಂಗಳಲ್ಲಿ ಯಾವುದೇ ತರನಾಗಿ ನಮ್ಮ ಬಾಳೆ ಸರ ಗೊನೆ ಹಾಕಿರಬಾರ್ದು. ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಬಾಳೆ ಗೊನೆ ಇರಬಾರ್ದ್ರಿ. ಬಾಳೆ ಗೊನೆ ಇರಬಾರ್ದು ಅಂತಂದ್ರ ಏಪ್ರಿಲ್ ಮೇ ನಾವು ಗೊನೆ ಇರಬಾರ್ದು ಪ್ಲಾಂಟೇಶನ್ ಮಾಡೋದು ಡೇಟ್. ಆ ಡೇಟ್ ಅನ್ನ ಅಲ್ಲಿಗೆ ಕೋಯಿನ್ಸೈಡ್ ಆಗ್ಬೇಕು ಸರ್, ಆ ರೀತಿ ನೀವು ಮಾಡ್ಕೋಬೇಕು. ಏಪ್ರಿಲ್ ಮೇ ಜೂನ್ ಅಲ್ಲಿ ನಮಗೆ ಗೊನೆ ಇರಬಾರ್ದಂದ್ರೆ ಸರ್, ನಾವು ನವೆಂಬರ್ ಡಿಸೆಂಬರ್ ಅಲ್ಲಿ ಪ್ಲಾಂಟೇಶನ್ ಮಾಡ್ಕೋಬಹುದು ಸರ್. ನವೆಂಬರ್ ಡಿಸೆಂಬರ್ ಪ್ಲಾಂಟೇಶನ್ ಮಾಡಿದ್ರೆ ಜುಲೈ ಆಗಸ್ಟ್ಗೆ ಗೊನೆ ಹಾಕತ್ತೆ. ಸೊ ನಮಗೆ ಈ ಅಡಮಳೆ ಗಾಳಿಯಿಂದ ತಪ್ಪಿಸ್ಕೊಳ್ಳುತ್ತೆ ಸರ್. ಆಮೇಲೆ ಜನವರಿ ಫೆಬ್ರವರಿ ಮಾಡ್ಕೋಬಹುದು ಸರ್, ಏನು ತೊಂದರೆ ಇಲ್ಲ. ಮತ್ತೆ ಮಾರ್ಚ್ ಏಪ್ರಿಲ್ ಮಾಡ್ಕೋಬಹುದು. ಏಪ್ರಿಲ್ ಟೆಂಪರೇಚರ್ ಬಹಳ ಇರುತ್ತೆ ಸರ್, ಏಪ್ರಿಲ್ ಬೇಡ, ಮಾರ್ಚ್ ಲಾಸ್ಟ್ ಮಾಡಿ ಸರ್ ನೀವು ಪ್ಲಾಂಟೇಶನ್ ಮಾಡೋದು. ಯಾವುದೇ ಕಾರಣಕ್ಕೂ ಆಗಸ್ಟ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ತಿಂಗಳಲ್ಲಿ ನೀವು ಪ್ಲಾಂಟೇಶನ್ ಮಾಡಕ್ ಹೋಗ್ಬೇಡ್ರಿ. ಕಾರಣ ಏನಪ್ಪಾ ಅಂತಂದ್ರೆ ಇದು ವಿಂಡ್ಗೆ 100% ಸಿಕ್ಕೊಳ್ಳುತ್ತೆ ಸರ್. ಸರ್ ಈಗ ಪ್ಲಾಂಟೇಶನ್ ನವೆಂಬರ್ ಡಿಸೆಂಬರ್ ಪ್ಲಾಂಟೇಶನ್ ಮಾಡ್ಬೋದು. ತಳಿಗಳ ಆಯ್ಕೆ ಬಹಳ ಇಂಪಾರ್ಟೆಂಟ್ ಸರ್. ಎಸ್ ಸರ್, ನಾವು ಹಂಗ ಕಬ್ಬಿನ ತಳಿಗಳನ್ನ ಆಯ್ಕೆ ಮಾಡ್ಕೋತಾರ. ಹಾ ಸರ್. ಈ ಬಾಳೆ ತಳಿಗಳನ್ನ ನಾವು ಯಾವ ತರ ಆಯ್ಕೆ ಮಾಡ್ಕೋಬೇಕು ಸರ್? ಈಗ ನೋಡ್ಬೋದು ನೀವು ಇಲ್ಲಿ ನಿಮಗೆ ತೋರಿಸ್ತೀನಿ ಸರ್. ಇದು ನಮ್ದು ಏಲಕ್ಕಿ ಸರ್. ಇದು ಏಲಕ್ಕಿ ಇಲ್ಲೇ ನೋಡಿ ಸರ್, ನಿಮಗೆ ತೋರಿಸ್ತೀನಿ. ಇದು ನಮ್ದು G9. ಇದು ನಮ್ದು G9 ಸರ್. ಇದು ಏಲಕ್ಕಿ ತಾವ್ ನೋಡ್ಬೋದು ಸರ್, ಎರಡಕ್ಕೂ ಸೇಮ್ ಡೇಸ್ ಆಗಿದಾವ್ರಿ. ಅದು ಹೈಟ್ ಜಾಸ್ತಿ ಬಂದೈತಿ, ಇದು ಹೈಟ್ ಕಡಿಮೆ ಬಂದೈತ್ರಿ. ಅದ್ರದ್ದು ಸ್ಟೆಮ್ ನೋಡ್ರಿ ಎಷ್ಟು ಕಡಿಮೆ ಇದೆ, ಇದು ಸ್ಟೆಮ್ ಎಷ್ಟು ದಪ್ಪ ಇದೆ. ಏನಿದು ಸಮಸ್ಯೆ ಅಂದ್ರೆ ಸರ್, ಇದು ವೆರೈಟಿ ತಳಿಗಳದ್ದು ಒಂದು ಇದು ಬದಲಾವಣೆ ಐತಿ ಸರ್. ನಿಮಗೆ ಇನ್ನೂ ಒಂದು ಗೊತ್ತಾಗತ್ತೆ, ಜವಾರಿ ಸರ್. ಇಲ್ಲಿ ನೋಡ್ಬೋದು ನೀವು, ಇದನ್ನ ನಾವು ಇದು ರಾಜಾಪುರಿ ಜವಾರಿ, ನಮ್ಮ ಲೋಕಲ್. ಇದು ಸ್ವಲ್ಪ ಡೇಸ್ ಜಾಸ್ತಿ ಆಗೈತಿ. ಇದು ಏನೈತೆ ಸರ್, ನೀವು ಇಲ್ಲೇನ ಮೂರನ್ನ ನೋಡ್ಬೋದು. ಈಗ ಇದೈತಲ್ಲ ಸರ್, ಇದು ಹೈಟ್ ಬಂದು ಸುಮಾರು 12 ಫೂಟ್ 13 ಫೂಟ್ ವರೆಗೂ ಏಲಕ್ಕಿ ಹೋಗುತ್ತೆ ಸರ್. ಏಲಕ್ಕಿ 12-13, ಕೆಲವೊಂದ್ ಕಡೆ 15 ಫೂಟ್ ವರೆಗೂ ಹೋದಂತ ಉದಾಹರಣೆನೂ ಐತಿ ಸರ್. ಇದು ಬಂದು G9 ಸರ್. G9 ಮ್ಯಾಕ್ಸಿಮಮ್ ಅಂದ್ರೆ 10 ಫೂಟ್ ಹೋಗುತ್ತೆ ಸರ್, 10-11 ಫೂಟ್ ಮ್ಯಾಕ್ಸಿಮಮ್ ಹೋಗುತ್ತೆ ಸರ್. ಇದು ಬಂದು ಜವಾರಿ ಸರ್. ಇದು ನಿಮಗೆ 8-10 ಫೂಟ್ ಲಾಸ್ಟ್ ಸರ್. ಏನಿದೆ ಇದ್ರಲ್ಲಿ ವೆರೈಟಿ ಕ್ಯಾರೆಕ್ಟರ್ ಅಲ್ಲಿ ಅಂದ್ರೆ ಸರ್, ಜವಾರಿ ಬಂದು ಹೈಟ್ ಕಡಿಮೆ, ಸ್ಟೆಮ್ ದಪ್ಪ ಜಾಸ್ತಿ ಬರುತ್ತೆ, ಗೊನೆ ಸೈಜು ಕಡಿಮೆ ಸರ್. ಇದನ್ನ ಯಾವುದೇ ಕಾಲಕ್ಕೂ ನಿಮಗ ಮಳೆಗಾಗ್ಲಿ ಗಾಳಿಗಾಗ್ಲಿ ಬೀಳುವಂತ ಚಾನ್ಸಸ್ ಜವಾರಿನಲ್ಲಿ ಆಯ್ತು ಪೂರ್ಣ ಇಲ್ಲವೇ ಇಲ್ಲ. ಅದನ್ನ ರೈತರಿಗೆ ಫಿಕ್ಸ್ ಕಾನ್ಸೆಪ್ಟ್ ಸರ್. ಇದು ಜವಾರಿ ಬೀಳುದಿಲ್ಲ ಸರ್, ಯಾಕಂದ್ರೆ ಅದ್ರ ಸ್ಟೆಮ್ ಸ್ಟ್ರಾಂಗ್ ಐತ್ರಿ. ಮತ್ತೆ ಗೊನೆ ಕಂಪೇರ್ ಮಾಡಿದ್ರೆ ಏಲಕ್ಕಿಗಿಂತಾನು ಏಲಕ್ಕಿ ಲೆವೆಲ್ಗೆ ಅಥವಾ ಒಂಚೂರು ಕಡಿಮೆನೆ ಬಂದಿರುತ್ತೆ. ಸಮಸ್ಯೆ ಆಗ್ಬೋದು. G9ಗೂ ಸ್ವಲ್ಪ ವಿಂಡ್ ಸಮಸ್ಯೆ ಆಗತ್ ಸರ್, ಆಗಲ್ಲ ಅಂತ ಹೇಳಲ್ರಿ ನಾನು. G9 ಯಾಕೆ ವಿಂಡ್ ಸಮಸ್ಯೆ ಆಗತ್ತಂದ್ರೆ ರೀ, ಇದ್ರದ್ದು ಗೊನೆ ಬಂದು ಸುಮಾರು 25-40 kg ವರೆಗೂ ಬರುವಂತ ಚಾನ್ಸಸ್ ಐತೆ ಸರ್. G9 ವೇಟ್ ಜಾಸ್ತಿ ಆಗಿ ಸ್ಟೆಮ್ ಸ್ಟ್ರಾಂಗ್ ಇರ್ಲಿಲ್ಲ, ಸಪೋಸ್ ವಿಂಡ್ಗೆ ಸಸ್ಟೇಬಲ್ ಆಯ್ತು ಅಂದ್ರೆ, ಎಕ್ಸ್ಪೋಸ್ ಆಯ್ತಂದ್ರೆ ಬಿದ್ದು ಬಿಡ್ತೈತೆ ಸರ್. ಏಲಕ್ಕಿ ಬೀಳು ಚಾನ್ಸಸ್ ಬಹಳ ಐತೆ ಸರ್. ಇವೆಲ್ಲದ್ರ ಕಂಪೇರ್ ಮಾಡಿದ್ರೆ ನಮಗೆ ಜವಾರಿಗೆ ಯಾವುದೇ ವಿಂಡ್ ಪ್ರಾಬ್ಲಮ್ ಇಲ್ಲ, ಟೆಂಪರೇಚರ್ ಪ್ರಾಬ್ಲಮ್ ಇಲ್ಲ, ಮತ್ತೆ ಮಳೆದು ಪ್ರಾಬ್ಲಮ್ ಇಲ್ಲ ಸರ್. ಆದ್ರೆ ಏನು ಸಮಸ್ಯೆ ಅಂದ್ರೆ ಸರ್, ಇದನ್ನ 3 ವೆರೈಟಿಗಳನ್ನ ನಾವು ಕಂಪೇರ್ ಮಾಡಿ ನೋಡಿದಾಗ ರೇಟ್ ಅಲ್ಲಿ ಸಹ ಅದೇ ರೀತಿ ಫ್ಲಕ್ಚುಯೇಷನ್ ಐತೆ ಸರ್. ಆಕ್ಚುಲಿ ಸರ್, ಈ ಜವಾರಿ ಸ್ವಲ್ಪ ಜಾಸ್ತಿ ರೇಟ್ ಇರ್ತದೆ ಸರ್. ಹೌದು, ನೀವು ನಮ್ಮ ಲೋಕಾಲಿಟಿಗೆ ಅಷ್ಟೇ ಸರ್. ಜವಾರಿ ಬಂದು ನಮ್ಮ ಬೆಳಗಾಂ ಡಿಸ್ಟಿಕ್, ಬಿಜಾಪುರ ಡಿಸ್ಟಿಕ್, ಪಾರ್ಟ್ ಆಫ್ ಧಾರವಾಡ ಸರ್. ಬಿಟ್ರೆ ಮಹಾರಾಷ್ಟ್ರ ಜಾಸ್ತಿ ಇದೆ ಸರ್. ಸಾಂಗ್ಲಿ, ಕೊಲ್ಹಾಪುರಲ್ಲಿ ಜವಾರಿ ಡಿಮ್ಯಾಂಡ್ ಇದೆ. ಆದ್ರೆ ಏನಾಗಿದೆ ಸರ್, ಲಿಮಿಟೆಡ್ ಏರಿಯಾ ಮಾರ್ಕೆಟಿಂಗ್ ರೇಟ್ ಕಾನ್ಸ್ಟೆಂಟ್ ಇರುತ್ತೆ ಸರ್. ಆಲ್ಮೋಸ್ಟ್ ನಿಮಗೆ 30-40 ರೂಪಾಯಿ ರೇಂಜ್ ಅಲ್ಲಿ ಜವಾರಿದು 12 ತಿಂಗಳಿಗೂ ರೇಟ್ ಸಿಗತ್ತೆ ಸರ್. G9 ಏನಾಗತ್ತೆ ಸರ್, ರೇಟ್ ಬಂದು ನಿಮಗೆ 5 ರೂಪಾಯಿದಿಂದ ಹಿಡ್ಕೊಂಡು 25 ರೂಪಾಯಿವರೆಗೂ ಹೋದಂತ ಒಂದು ಉದಾಹರಣೆಗಳಿದಾವೆ ನಮ್ಮಲ್ಲಿ. ರೇಟ್ ಫ್ಲಕ್ಚುಯೇಷನ್ G9 ಅಲ್ಲಿ ಆಗುತ್ತೆ. ಬಟ್ ಇದು G9 ವೇಟ್ ಬಂದು 25-40 kg ವರೆಗೂ ಬರುತ್ತೆ ಸರ್ ಗೊನೆ. ಜವಾರಿದ್ ಬಂದು 10-15 kg ಬರುತ್ತೆ ಸರ್. ಏಲಕ್ಕಿದೂ 10-15 kg ರೇಂಜ್ ಅಲ್ಲಿ
ಈ ವೇಟ್ ಇರತ್ತೆ ಸರ್ ಇದು. ಆಯ್ತು ಸರ್. ಈಗ ನಾವು ಇನ್ನೂ ಒಂದು ಎಕರೆ ಬಾಳೆ ಮಾಡ್ಬೇಕು ಸರ್. ನಾವು ಒಂದು ಎಕರೆ ಬಾಳೆ ಮಾಡ್ಬೇಕು ಸರ್. ಲ್ಯಾಂಡ್ ಪ್ರಿಪರೇಷನ್ ಹೆಂಗಿರ್ಬೇಕು ಸರ್? ಸರ್ ಲ್ಯಾಂಡ್ ಪ್ರಿಪರೇಷನ್ ಬಂದು ನೀವು ಏನ್ ಮಾಡ್ಬೇಕು ಸರ್, ಫಸ್ಟ್ ನೀವು ಕಾನ್ಸೆಪ್ಟ್ ಏನಂದ್ರೆ ಇದು ದೀರ್ಘಾವಧಿ ಸರ್ ಬೆಳೆ. ದೀರ್ಘಾವಧಿ ಅಂದ್ರೆ ನೀವು ಒಂದ್ಸರಿ ಪ್ಲಾಂಟೇಶನ್ ಮಾಡಿದ್ರೆ ಸುಮಾರು 2 ರಿಂದ 3 ವರ್ಷ ಇದನ್ನ ನೀವು ತಕೊಂಡಾಗ ಇದ್ರ ನಿಮ್ಗೆ ಪ್ರಾಫಿಟೇಬಲ್ ಅನ್ಸುತ್ತೆ ಸರ್. ಕಂಪೇರ್ಡ್ ಟು ಶುಗರ್ ಕೇನಿಗೆ ನೀವು ಅನ್ಬೋದು ಶುಗರ್ ಕೇನು ದೀರ್ಘಾವಧಿ ಅದನ್ನು 2-3 ಕ್ರಾಪ್ ಬರ್ತೈತಿ ಅಂತೇಳಿ. ಇಲ್ಲಿ ಹೆಂಗೈತೆ ಅಂದ್ರೆ ಸರ್, ಶುಗರ್ ಕೇನ್ ಒಂದ್ಸರಿ ನೀವು ಬಾಳೆ ಮಾಡಿದವರು ಶುಗರ್ ಕೇನಿಗೆ ಮತ್ತೆ ಇಂಟ್ರೆಸ್ಟ್ ಕೊಡಲ್ಲ. ಬಹಳಷ್ಟು ಜನ ನನ್ನ ರೈತರು ಹೇಳಿದಾರೆ ಬಾಳೆ ನಮ್ಗೆ ಶುಗರ್ ಕೇನ್ ಕಂಪೇರ್ ಮಾಡಿದ್ರೆ ಸರ್ ಬಾಳೆ ನಮಗ್ ಮೇಂಟೈನ್ ಮಾಡಕ್ಕೂ ಈಜಿ ಸರ್, ಲೇಬರ್ ಕಡಿಮೆ, ಮತ್ತೆ ಮಾರ್ಕೆಟಿಂಗ್ ತೊಂದರೆ ಇಲ್ಲ. ಇವತ್ತು ಇದು ಇಲ್ಲ ಏನು ಒಳ್ಳೆ ಪ್ಲಾಂಟೇಶನ್ ಮಾಡ್ಬೇಕು ಗಳೆ ಮಾಡ್ಬೇಕು ಅನ್ನುವಂಥದ್ದಿಲ್ಲ ಸರ್. ಒಮ್ಮೆ ಪ್ಲಾಂಟೇಶನ್ ಆದ್ರೆ 3 ವರ್ಷ ತೊಂದರೆ ಬರಲ್ಲ ಸರ್ ಅದಕ್ಕೆ. ಸೊ ಆ ರೀತಿಯಾಗಿ ನಾವು ಇವತ್ತು ನಮ್ಮಲ್ಲಿ ಒಂದು ಉದಾಹರಣೆ ಐತ್ ಸರ್, 8-10 ವರ್ಷ ಆಯ್ತು ಸರ್ ಜವಾರಿ ಪ್ಲಾಟ್ ಮೇಂಟೈನ್ ಮಾಡಿದಂತ ರೈತರದಾರ್ರಿ. 8-10 ವರ್ಷ 8 ರಿಂದ 10 ವರ್ಷ ಚೇಂಜ್ ಮಾಡಿಲ್ಲ ಸರ್ ಅವರು. ಅದೇ ಸಕ್ಕರ್ಸನ್ನ ಮೇಂಟೈನ್ ಮಾಡ್ತಾ ಹೋಗಿದ್ದಾರೆ. ಅಂತ ಉದಾಹರಣೆಗಳು ನಮ್ಮಲ್ಲಿ ರೈತರ ಕ್ರಾಪ್ ಅನ್ನ ವರ್ಷಕ್ಕೊಮ್ಮೆ ಇದನ್ನ ಮಾಡ್ತಾರೆ ಸರ್, ತಕೊಳ್ಳೋದು ಅದೇ ಮತ್ತೆ ಸಕ್ಕರ್ಸನ್ನ ಮೇಂಟೈನ್ ಮಾಡಿ ಮರಿ ಬಿಟ್ಕೊಂಡು ಸಿಂಗಲ್ ಮೆಥಡ್ ಮಾಡ್ಕೊಂಡು ಇವತ್ತು ಅದನ್ನ ಇಳುವರಿ ತಗೋತಾ ಇದ್ದಾರೆ ಸರ್. ಸಾಧ್ಯ ಹೆಂಗೈತೆ ಅಂದ್ರೆ ಸರ್ ಇದ್ರಲ್ಲಿ ನಾವ್ ಏನ್ ಮಾಡ್ತೀವಿ ಸರ್, ಬಹಳಷ್ಟು ಜನ ರೈತರು ಏನು ನಾವು ಇವತ್ತು ಪ್ಲಾಂಟೇಶನ್ ಹಚ್ಚಬಾಳಿ ಏನ್ ಮಾಡಿರ್ತೀವಲ್ಲ ಅದಕ್ಕೆ ಕೊಟ್ಟಂತ ಇಂಟ್ರೆಸ್ಟ್, ಅದಕ್ಕೆ ಕೊಟ್ಟಿರತಕ್ಕಂತ ಇದು ಪ್ರಾಕ್ಟೀಸು ಸೆಕೆಂಡ್ ಬಾಳಿ ಕೊಡಂಗಿಲ್ಲ. ಬಹಳಷ್ಟು ರೈತರು ಫೇಲ್ ಆಗೋದು ಇಲ್ಲೇ ಸರ್. ಸೇಮ್ ಮೆಥಡ್, ಅದಕ್ಕೂ ಫರ್ಟಿಲೈಸರ್ ಕೊಡಬೇಕು, ಅದಕ್ಕೂ ನೀವು ನೀರ್ ಹಂಗ ಮೇಂಟೈನ್ ಮಾಡಬೇಕು, ಅದಕ್ಕೂ ಸ್ಪ್ರೇ ಮಾಡಬೇಕು, ಅದಕ್ಕೂ ಔಷಧಿ ಕೊಡಬೇಕು ಸರ್. ನೀವು ಇದನ್ನ ಆಸ್ ಇಟ್ ಈಸ್ ಹಿಂಗ ಮೇಂಟೈನ್ ಮಾಡ್ಕೊಂತ ಹೋದ್ರೆ ಬಾಳೆ ಸರ್ ನೀವು ಕಣ್ಣು ಮುಚ್ಚಿ 10 ವರ್ಷ ಮೇಂಟೈನ್ ಮಾಡ್ಬೋದು ಸರ್. ಯಾವ್ದೇ ಇರ್ಲಿ, ಅದು G9 ಇರ್ಲಿ, ಯಾಲಕ್ಕಿ ಇರ್ಲಿ, ಜವಾರಿ ಇರ್ಲಿ ಮಾಡ್ಬೋದು ಸರ್, ತೊಂದರೆ ಏನು ಇಲ್ಲ. ಆದ್ರೆ ಏನೈತಿ ಸರ್, ಅದನ್ನ ನಾವು ಏನ್ ವೈಟ್ ರೂಟ್ಸ್ ಮೇಂಟೈನ್ ಮಾಡ್ಬೇಕಂತ ಹೇಳಿದೆಲ್ಲ ಸರ್. ಕಾರಣ ಯಾಕೆ ನಾವು ಇದನ್ನ ಬರ್ತಾ ರೂಟ್ಸ್ ವೀಕ್ ಆಗ್ತಾ ಹೋಗ್ತಾವಂದ್ರೆ, ಇವತ್ತು ಬಾಳೆ ನಮ್ಮಲ್ಲಿ ಕೊಳೆತಿರ್ತೈತೆ ಸರ್. ಫಸ್ಟ್ ಕ್ರಾಪ್ ಕಟಿಂಗ್ ಆದ ತಕ್ಷಣ ಅದೆಲ್ಲ ವೇಸ್ಟ್ ಕೊಳೆಯಾಕ್ ಬಿಟ್ಟಿರ್ತೀವಿ ಸರ್. ಆ ಕೊಳೆತಂತ ಬಾಳೆಗೆ ಬ್ಯಾಕ್ಟೀರಿಯಲ್ ಅಟ್ಯಾಕ್ ಜಾಸ್ತಿ ಆಗತ್ತೆ ಸರ್. ಸೊ ಅದು ತಿರ್ಗಾ ಮತ್ತೆ ನಮ್ ಬೇರ್ ಮೇಲೆ ಅಟ್ಯಾಕ್ ಆಗುತ್ತೆ. ಹಿಂಗಾಗಿ ನೆಕ್ಸ್ಟ್ ಕ್ರಾಪ್ ಸ್ವಲ್ಪ ವೀಕ್ ಆಗತ್ತೆ. ಅದನ್ನ ನಾವು ಮೇಂಟೈನ್ ಮಾಡ್ಬೇಕು ಸರ್. ನಮಗೆ ಬಾಳೆ ಹಚ್ಚಿದಂತ ಸರ್, ಹಾ ಏನಪ್ಪ ಈಗ ಒಂದ್ ಹಚ್ಚ ಸರ್, ಹಾ ಅದಕ್ಕೆ ನಾವು ಮಾಡುವಂತ ಮೊದಲೇ ಉಪಚಾರ ಏನ್ ಸರ್? ಸರ್ ಈಗ ನಾವು ಪ್ಲಾಂಟೇಶನ್ ಕಿಂತ ಮುಂಚೆ ನಮ್ಮಲ್ಲಿ ಯಾರು ಸಸಿ ಖರೀದಿ ಮಾಡ್ತಾರಲ್ಲ ಸರ್, ಅವ್ರಿಗೆ ನಾವು ಬಿಫೋರ್ ಪ್ಲಾಂಟೇಶನ್ ದಿಂದ ಹಿಡ್ಕೊಂಡು ಹಾರ್ವೆಸ್ಟಿಂಗ್ ವರೆಗೂ ನಾವು ಅವ್ರಿಗೆ ಯಾವ್ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಫಾಲೋ ಅಪ್ ಮಾಡ್ತೀವಿ ಸರ್. ಯಾಕಂದ್ರೆ ಸಸಿ ನಾಟಿ ಮಾಡಿ 8 ದಿವಸಕ್ಕೂ 10 ದಿವಸಕ್ಕೂ 15 ದಿವಸಕ್ಕೂ ಔಷಧ ಏನ್ ಮಾಡ್ಬೇಕಿರತ್ತೆ ಸರ್, ಈಗ ಲ್ಯಾಂಡ್ ಪ್ರಿಪರೇಷನ್ ಚೆನ್ನಾಗಿ ನಾವು ಸರ್ 2 ಸರಿ ನೇಗಿಲ ಹೊಡ್ಕೊಂಡು ರೆಂಟೆ ಹೊಡ್ಕೊಂಡು ಸಗಣಿ ಗೊಬ್ಬರ ಎಲ್ಲ ಮೊದ್ಲ ನಾವು ಮಣ್ಣಾಗ ಮಿಕ್ಸ್ ಆಗುವಂಗ್ ಮಿಕ್ಸ್ ಮಾಡ್ಕೊಂಡು ಅದನ್ನ ನಂತರ ಏನ್ ಮಾಡ್ಬೇಕು ಸರ್, ಸಾಲ್ ಕೊಡಿಬೇಕು, ಬೆಡ್ ಮಾಡ್ಕೊಂಡು ಲೈನ್ ಔಟ್ ಹಾಕೊಂಡು ಸರ್, ಲೈನ್ ಔಟ್ ಹಾಕೊಂಡು ಪಿಟ್ ಮೆಥಡ್ ಅಲ್ಲಿ ಅದನ್ನ ನಾವು ಪ್ಲಾಂಟೇಶನ್ ಮಾಡ್ಕೋಬೇಕು ಸರ್. ಪ್ಲಾಂಟೇಶನ್ ಅಲ್ಲಿ ಬಹಳಷ್ಟು ಜನ ರೈತರು ಫೇಲ್ ಆಗ್ತಾರೆ ಸರ್. ಸಾಲಿನ ಅಂತರನು ಕಡಿಮೆ ಮಾಡ್ಕೊಂತಾರ ಸರ್, ಹೆಚ್ಚು ಕಡಿಮೆ ಆಗ್ತೈತಿ. ಕೆಲವೊಬ್ರು ಇಂಟರ್ ಕ್ರಾಪ್ ಮಾಡಕ್ ಹೋಗಿನೂ ಕ್ರಾಪ್ ಅನ್ನು ಫೇಲ್ ಮಾಡ್ಕೊಂಡಿದ್ದಾರೆ. ನನ್ನ ಸಜೆಷನ್ ಸರ್, ಬಾಳೆಯಲ್ಲಿ ಯಾವ್ದೇ ಇಂಟರ್ ಕ್ರಾಪ್ ಮಾಡಕ್ ಹೋಗ್ಬೇಡ್ರಿ. ನೀವು ಒಳ್ಳೆ ಇಳುವರಿ ತಗೋಬೇಕು ಅಂತಂದ್ರೆ ಬಾಳೆಗೆ ಹೆಂಗಾಗ್ಬೇಕು ಸರ್, ಗಾಳಿ, ನೀರು ಮತ್ತೆ ಬೆಳಕು ಯಥೇಚ್ಛವಾಗಿ ಬೇಕು ಸರ್, ಯಥೇಚ್ಛವಾಗಿ ಬೇಕು. ಯಾಕೆ ನಿಮಗೆ ಇನಿಷಿಯಲ್ ಸ್ಟೇಜ್ ಸರ್, ಇದು ಬಾಳೆ ಹೆಂಗೆ ಸರ್, 4 ತಿಂಗಳು ಏನ್ ಬೆಳಿತೈತಲ್ಲ ಸರ್, ಆ ಬೆಳವಣಿಗೆನ ನಿಮ್ಮ ಇಳುವರಿ ಡಿಸೈಡ್ ಮಾಡ್ತೈತಿ. ಫಸ್ಟ್ ಅದ್ರದ್ದು ಏನ್ ಸ್ಟೆಮ್ ಗರ್ತ್ ಡೆವಲಪ್ ಆಗ್ಬೇಕಿರ್ತೈತಿ ಸರ್, ಅದು ಬಡ್ಡಿ ಎಷ್ಟು ದಪ್ಪ ಆಗ್ಬೇಕು ಅನ್ನೋದು 4 ತಿಂಗಳೊಳಗೆ ಡಿಸೈಡ್ ಆಗ್ತೈತೆ ಸರ್. ಸೊ ನೀವು ಆ ಟೈಮಲ್ಲಿ ನಿಮ್ದು ಅದನ್ನ ಟಾರ್ಗೆಟ್ ಮುಟ್ಟಿತ್ತಂದ್ರೆ ನೀವು ನಿಮಗೆ ಎಷ್ಟು ಇಳುವರಿ ಪಡಿಬೇಕಂತ ಅಷ್ಟು ಇಳುವರಿ ಬಂದೇ ಬರ್ತೈತೆ ಸರ್. ಲ್ಯಾಂಡ್ ಪ್ರಿಪರೇಷನ್ ಟೈಮಲ್ಲಿ ನೀವು ಏನ್ ಮಾಡ್ಕೋಬೇಕು ಸರ್, ಎಲ್ಲ ಫರ್ಟಿಲೈಸರ್ನ ಇದನ್ನ ಈ ಅಪೋಎಮ್ ನೀವೇನ್ ಸಗಣಿ ಗೊಬ್ಬರ ಹಾಕೋತೀರಿ ಇದನ್ನೆಲ್ಲ ಹಾಕೊಂಡು ಸಾಧ್ಯ ಆದಷ್ಟು ಸರ್ ಅದೇ ಟೈಮಲ್ಲಿ ನಾವು ಬ್ಯಾಕ್ಟೀರಿಯಾ ಕಲ್ಚರ್ ಗಳನ್ನ ಉಪಯೋಗ ಮಾಡ್ಕೋಬೇಕು. ನಾನು ಬಹಳ ಪದೇ ಹೇಳ್ತೀನಿ ಸರ್, ಇತ್ತಿತ್ತಲಾಗ ನಮ್ಗೆ ಬ್ಯಾಕ್ಟೀರಿಯಲ್ ಇಂಪಾರ್ಟೆನ್ಸ್ ಬಹಳ ಐತೆ ಸರ್. ನಿಮಗ ಮೈಕೋರೈಸಾ ಇರ್ಬೋದು, ಟ್ರೈಕೋಡರ್ಮಾ ಇರ್ಬೋದು, ಸುಡೋಮೋನಾಸ್ ಇರ್ಬೋದು, ಕೆಮಿಕಲ್ ಅನ್ನ ಆಲ್ಮೋಸ್ಟ್ ಕಡಿಮೆ ಮಾಡ್ತಿದ್ ಸರ್. ಸರ್ ಈಗ ಬಾಳೆ ಸಾಯೋದಾಗ ಏನೋ ಬೆಳಿಬಹುದು ಸರ್, ಅವ್ರವ್ರ ಪದ್ಧತಿಗೆ ಬಿಟ್ಟಿದ್ ಸರ್. ಅದ ನಾವ್ ಇದನ್ನ ಮಾಡ್ರಿ ಅಂತ ಹೇಳಲ್ಲ. ಸಾಯೋದಾಗ ಬೆಳೆದ್ರೆ ಜಾಸ್ತಿ ಇಳುವರಿ ಜಾಸ್ತಿ ಬರುತ್ತೆ ಸರ್. ನನ್ನ ಒಪಿನಿಯನ್, ನಾನು ಪ್ರಾಕ್ಟೀಸ್ ಮಾಡಿರೋದು ನನ್ನ ಹೊಲದಲ್ಲಿ ಸರ್, ನಾನು ಕಂಪ್ಲೀಟ್ ಆಗಿ ಸಾವಯವನು ಮಾಡಿಲ್ಲ, ಕಂಪ್ಲೀಟ್ ಆಗಿ ಕೆಮಿಕಲ್ ಮಾಡಿಲ್ಲ ಸರ್, ಸಮಗ್ರ ಮಾಡಿದೀನಿ ನಾನು. 50-50 ಸರ್. ನಾವ್ ಏನ್ ಮಾಡ್ಕೊಂಡಿರ್ತೀವಿ ಸರ್, ಕೆಮಿಕಲ್ಗೂ ಅದಕ್ಕೂ ಡಿಫ್ರೆನ್ಸ್ ಇಟ್ಕೊಂಡು ನಾವ್ ಎಲ್ಲಾನು ಯೂಸ್ ಮಾಡ್ತೀವಿ ಸರ್. ನಿಮ್ಮದು ಇವತ್ತು ನಮ್ಮ ಕಣ್ಣೇರಿ ಮಠದ ಆಚಾರದ ಏನು ಗೋಕೃಪಾ
ಬೀಜಾಮೃತನೂ ಯೂಸ್ ಮಾಡ್ಕೋತೀವಿ, ಆಮೇಲೆ ಜೀವಾಮೃತ ಯೂಸ್ ಮಾಡ್ಕೋತೀವಿ. ಬೇಕು ಸರ್, ಇವು ಬೇಕು. ಯಾಕಂದ್ರೆ ನಾನು ಸಾಯಿಲ್ ರಿಪೋರ್ಟ್ ನನ್ನ ಕಾರ್ಡ್ ಹಾಕ್ತೀನಿ ಸರ್ ನಿಮಗೆ ಈ ವಿಡಿಯೋದಲ್ಲಿ. ಸಾಯಿಲ್ ಟೆಸ್ಟ್ ಮಾಡಿಸಿದ್ದೀನಿ ನಾನು ಹೋದ ವರ್ಷ, ಈ ವರ್ಷ ಪ್ರತಿ ವರ್ಷ ಸಾಯಿಲ್ ಟೆಸ್ಟ್ ಮಾಡಿಸ್ತೀನಿ. ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಮೈಕ್ರೋಬಿಯಲ್ ಪಾಪ್ಯುಲೇಷನ್ ಬಹಳ ಕಡಿಮೆ ಆಗ್ತಾ ಇದೆ ಸರ್. ನನ್ನ ಹೊಲದಲ್ಲಿ ನಿಮಗೆ ರಿಪೋರ್ಟ್ ಕೊಡ್ತೀನಿ ಸರ್. 800 ಪ್ಲಸ್ 850 ನನ್ನಲ್ಲಿ ಇದಿದೆ ಸರ್, ಪೊಟ್ಯಾಶ್ ಕಂಟೆಂಟ್ ಇದೆ ನನ್ನ ಸಾಯಿಲ್ ಅಲ್ಲಿ, ನನ್ನ ಹೊಲದಲ್ಲಿ. ಆದ್ರೆ ಇವತ್ತು ನಾವು ಪೊಟ್ಯಾಶ್ ಕೊಡ್ಬೇಕಾಗೈತ್ರಿ. ಕಾರಣ ಏನಂದ್ರೆ ಬ್ಲಾಕ್ ಆಗೈತೆ ಸರ್. ನಮ್ಮ ಬೆಳಿಗ್ಗೆ 250 ಇದ್ರೆ ಸಫಿಶಿಯಂಟ್ ಸರ್. ನನ್ನ ಹೊಲದಲ್ಲಿ ಇವತ್ತು 850 ಐತಿ. ಆದ್ರೂ ನಾವು ಇವತ್ತು ಪೊಟ್ಯಾಶ್ ಕೊಡ್ಲೇಬೇಕಾಗತ್ತೆ. ಕಾರಣ ಅಂದ್ರೆ ಅದನ್ನ ಅಪ್ಟೇಕ್ ಮಾಡ್ಬೇಕಾಗಿತ್ತು ಸರ್. ಸೊ ನಾವು ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಯೂಸ್ ಮಾಡ್ಲೇಬೇಕು. ಇವ್ನ ಎಲ್ಲಾನು ನಾನು ರೈತರು ಸಜೆಸ್ಟ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಬೆಸ್ಟ್ ಬಿಫೋರ್ ಪ್ಲಾಂಟೇಶನ್ ಸಾಯಿಲ್ ಟೆಸ್ಟ್ ಮಾಡ್ರಿ, ನಮಗೊಂದು ರಿಪೋರ್ಟ್ ಹಾಕ್ರಿ, ಏನ್ ಯೂಸ್ ಮಾಡ್ಬೇಕು, ನಾವು ನಿಮಗೆ ಸಜೆಷನ್ ಕೊಟ್ಟೆ ಕೊಡ್ತೀವಿ ಸರ್. ವಲಯವಾರು ಅಂದ್ರೆ ನಮ್ಮ ಏರಿಯಾ ವೈಸ್ ಯಾವ ಯಾವ ತಳಿಗಳು ಹಾಕಬೇಕು ಸರ್? ಈಗ ನಮ್ಮಲ್ಲಿ ನೋಡ್ರಿ, ನಮ್ಮ ಈಗ ಏನು ಉತ್ತರ ಕರ್ನಾಟಕಕ್ಕೆ ಐತಲ್ಲ, ನಮ್ಮಲ್ಲಿ ಇವು 3 ವೆರೈಟಿ ಸೂಟೇಬಲ್ ಆಗಿದಾವ್ ಸರ್. G9 ಸೂಟೇಬಲ್ ಆಗಿದೆ, ಜವಾರಿ ಸೂಟೇಬಲ್ ಆಗಿದೆ. ಜವಾರಿ ಅಂತೂ ದಿ ಬೆಸ್ಟ್ ಸರ್, ಏನು ಅಬ್ಜೆಕ್ಷನ್ ಇಲ್ಲ. ಏಲಕ್ಕಿ ಸ್ವಲ್ಪ ಏನಾಗತ್ತೆ ಸರ್, ಈ ಟೆಂಪರೇಚರ್ ಡಿಪೆಂಡಿಂಗ್. ಈ ವರ್ಷ ನೋಡಿ ಸರ್, ಪಟ್ಟಿ ಹೋಗ್ತಾ ಇದೆ. ಈ ಟೆಂಪರೇಚರ್ಗೆ ಏಲಕ್ಕಿ ಸಫರ್ ಆಗ್ತಾ ಇದೆ. ಇವತ್ತು ನಾನು ನಿಮ್ಗೊಂದು ವಿಡಿಯೋ ಅಪ್ಲೋಡ್ ಕೊಡ್ತೀನಿ ಸರ್. ನಾನು ಹಚ್ಚಿ ಮಾರ್ಚ್ 2ನೇ ತಾರೀಕು ನಾನು ಪ್ಲಾಂಟೇಶನ್ ಮಾಡಿದ್ದೀನಿ ಸರ್ ಏಲಕ್ಕಿ. ಈಗ ಸುಮಾರು ಒಂದು ರಿಪೀಟ್ ಹೈಟ್ ಇದೆ. ಎಲ್ಲ ಸುಳಿ ಕಾಯಿಲ್ ಆಗ್ತಾ ಇದೆ ಸರ್, ಸುಳಿನೇ ಬಿಸ್ತಾ ಇಲ್ಲ. ಬಿಸಿಲಿಗೆ ಸುಳಿ ಓಪನ್ ಆಗ್ತಾ ಇಲ್ಲ. ಹಾ, ಅದ ಸೇಮ್ ಟೈಮಿಗೆನೆ ಸರ್ ನಾನು ಕುಂದಾಪುರಿಗೂ ನಮ್ದೊಬ್ರು ರೈತರು ಹಚ್ಚಿದ್ದಾರೆ. ನನಗಿಂತನೂ ಅವ್ರದ್ದು 2-3 ಎಲಿ ಗ್ರೋತ್ ಜಾಸ್ತಿ ಐತಿ ಸರ್. ಕಾರಣ ಏನಂತಾರೆ, ಅವ್ರು ಅಡಿಕೆನಲ್ಲಿ ಪ್ಲಾಂಟೇಶನ್ ಮಾಡಿದ್ದಾರೆ, ತಂಪ ಐತ್ರಿ. ಸೊ ಯಾಲಕ್ಕಿ ಸ್ವಲ್ಪ ಏನು ಈ ಟೆಂಪರೇಚರ್ ಗೆ ಸಫರ್ ಆಗತ್ತೆ ಸರ್. ಹ್ಯೂಮಿಡಿಟಿಗಾಗಿ ಹೌದೌದು, ಕರೆಕ್ಟ್ ಸರ್. ಏನಾಗಿಬಿಡುತ್ತೆ ಸರ್, ನಮ್ಮಲ್ಲಿ ಸಾಯಿಲ್ ಟೆಂಪರೇಚರ್ ಜಾಸ್ತಿ ಆಗ್ಬಿಡುತ್ತೆ ಸರ್. ಯಾಕಂದ್ರೆ ಮಣ್ಣು ಕಾಯ್ತೈತಲ್ಲ ಸರ್, ಭೂಮಿ ಮ್ಯಾಗಿಂದ ಕಾಯ್ತೈತಿ. ಭೂಮಿ ಸರ್ ಇವತ್ತು ಡೇ ಟೈಮ್ ಅಷ್ಟೇ ಅಲ್ದ, ರಾತ್ರಿ ಸಹಿತ ನಮ್ಮಲ್ಲಿ ಕಾದಂತ ಪರಿಸ್ಥಿತಿ ಅದ. ಆ ಹ್ಯೂಮಿಡಿಟಿ ಡೆವಲಪ್ ಆಗಿ ಇವತ್ತು ಏನಾಗ್ತೈತೆ ಅಂದ್ರೆ ಸುಳಿನೂ ಬಿಚ್ಚಂಗಿಲ್ಲ, ಗ್ರೋತ್ ಸ್ಟಂಟ್ ಆಗಿಬಿಡ್ತದೆ ಸರ್. ಅಂತ ಪರಿಸ್ಥಿತಿ ನಮ್ಮಲ್ಲಿ ಇವತ್ತು ನಿರ್ಮಾಣ ಆಗ್ತದೆ ಸರ್. ಈ ಬಾಳೆ ನಾವು ಒಳ್ಳೆ ರೀತಿಯಿಂದ ಬಾಳೆ ಬೆಳೆದ ಸರ್, 1 ಎಕರೆ. ಹಾ ಸರ್, ಎಷ್ಟು ಇಳುವರಿ ಕೊಡ್ಬೇಕು ಸರ್? ಈಗ ಇದರಲ್ಲಿ ನೋಡ್ರಿ, ನಾನು ನಿಮಗೆ ಉದಾಹರಣೆಗಳನ್ನ ಹೇಳ್ತೀನಿ. ತಗೊಂಡವ್ರ ಇದಾರೆ, ನಾನು ತಗೊಂಡಿದ್ದೀನಿ. ಅನ್ನೋಕ್ಕಿಂತ ನಮ್ಮ ರೈತರು ತಗೊಂಡಿದ್ದ ನಿಮಗೆ ಉದಾಹರಣೆ ಹೇಳ್ತೀನಿ. ಇವತ್ತು ನಮ್ಮಲ್ಲಿ G9 ಬಂದು ಸರ್ ಸುಮಾರು 40 ಟನ್ ವರೆಗೂ 1 ಎಕರೆಗೆ ತೆಗ್ದಾರೆ ಸರ್. 40 ಟನ್ G9 ತೆಗ್ದಾರೆ ಸರ್. 18ರಿಂದ 20 ಟನ್ ಏಲಕ್ಕಿ ತೆಗ್ದಾರೆ ಸರ್. 15ರಿಂದ 18 ಟನ್ ವರೆಗೂ ಜವಾರಿ ಬಂದದ್ದಂತ ನಿಮ್ಗೆ ಲಾಸ್ಟ್ ವಿಡಿಯೋ ಹೋದಾಗ ನೋಡಿರ್ಬೋದು, ಬಹುಶಃ ನೀವೇ ಹಾಕಿದ್ರಿ, ವಿಡಿಯೋ ಮಾಡಿದ್ರಿ. ವಿಜಯ್ ಚೌಡಪ್ಪನವ್ರ ಅಂತೇಳಿ ಜವಾರಿ ಸರ್ 18 ಟನ್ 1 ಎಕರೆಗೆ ಜವಾರಿ ತೆಗದ್ರಿ ಸರ್ ಅವ್ರು. ಆಮೇಲೆ ಇಲ್ಲಿ ರಫೀಕ್ ನನದಿ ಅಂತೇಳಿ ಏಲಕ್ಕಿ ಸರ್ 20 ಟನ್ ತೆಗ್ದಾರು. G9 40 ಟನ್ ತೆಗ್ದಾರೆ ಸರ್ ಅವ್ರು. ಬಹಳಷ್ಟು ಜನ ಒಳ್ಳೆ ಇಳುವರಿ ತಗೊಂಡಿದ್ದಾರೆ ಸರ್. ಕಬ್ಬಿಗೆ ಕಂಪೇರ್ ಮಾಡಿದ್ರೆ ಬಾಳೆಗೆ ಸರ್ ಇದರಲ್ಲಿ ಲಾಸ್ ಅನ್ನೋದೇ ಇಲ್ಲ. ಇವತ್ತು ನಾವು 5 ರೂಪಾಯಿ G9 ಮಾರಿದ್ವಿ ಅಂದ್ರೂ ಸಹಿತ ನಾವು ಪ್ರಾಫಿಟ್ ಅಲ್ಲಿ ಬರ್ತೀವಿ ಸರ್. 40 ಟನ್ ತೆಗೆದು ಸರ್ ನಾವು 5 ರೂಪಾಯಿದಂಗ್ G9 ಮಾರಿದ್ರು ನಮಗೆ 2 ಲಕ್ಷ ಆಯ್ತು ಸರ್. ಈ ವರ್ಷ ಬಾಳೆ ಹಚ್ಬೇಕಂತ ಸರ್. ಹಾ ಸರ್. ಅದ್ರ ಬಿಫೋರ್ ಯಾವ ಬೆಳೆ ಮಾಡೋ ಸರ್? ಬಿಫೋರ್ ನೀವು ಬಾಳೆ ಹೆಂಗೈತೆ ಸರ್, ಒಂದು ಲ್ಯಾಂಡ್ ಪ್ರಿಪರೇಷನ್ ಏನಾದ್ರು ನಿಮಗೆ ಜೂನ್ ಜುಲೈನಲ್ಲಿ ಮಾಡ್ತಾ ಇದ್ರಿ ಅಂದ್ರೆ ಸಮರ್ ಟೈಮ್ ಅಲ್ಲಿ ನೆಲ ಹೊಡೆದು ಖಾಲಿ ಬಿಡ್ರಿ ಸರ್, ನೆಲ ಕಾಯ್ಸಾಕ್ ಬಿಡ್ರಿ. ಸಪೋಸ್ ಇಲ್ಲ ನಾವು ಆಗಸ್ಟ್ ಸೆಪ್ಟೆಂಬರ್ ಮಾಡತ್ತೀವಿ ಅಂದ್ರೆ ಸಣ್ಣಬೋ ಒಂದು ಔಡಲನೋ ಸಣ್ಣಬೋ ಇಲ್ಲ ಅದು ದ್ವಿದಳ ಧಾನ್ಯಗಳನ್ನ ಒಂದು 5 ದ್ವಿದಳ ಧಾನ್ಯಗಳನ್ನ ಮಿಕ್ಸ್ ಮಾಡಿ ಅದನ್ನ ಮುಗ್ಗು ಹೊಡ್ಕೊಳ್ರಿ. ಇಲ್ಲ ನಾನು ಜನವರಿ ಪ್ಲಾಂಟೇಶನ್ ಮಾಡತ್ತೇನೆ ಅಂದ್ರೆ ಬೆಸ್ಟ್ ಅಂದ್ರೆ ನೀವು ಕಡ್ಲಿ ಮುಗ್ಗು ಹಾಕೋರಿ. ಒಂದ್ ಕಡ್ಲಿ ಮುರಿಯೋದು ಭಾರಿ ಸೂಕ್ತ ಐತಿ ಸರ್ ಇದಕ್ಕೆ. ಇವನ್ನೆಲ್ಲಾನು ಒಂದ್ಸರಿ ಮುಗ್ಗು ಹೊಡ್ಕೊಂಡು ಆಮೇಲೆ ಪ್ಲಾಂಟೇಶನ್ ಮಾಡ್ರಿ. ನೋಡಿ ಶಿಖರೆ, ಬಾಳೆ ಬೆಳೆಯಂತ ರೈತರು ಈ ನಮ್ಮ ಕಲ್ಪತ್ತರು ನರ್ಸರಿ ಇದು ಬಾಳೆ ಬೆಳೆಯಂತವ್ರು ಇಲ್ಲಿ ಭಾರಿ ಒಳ್ಳೆ ರೀತಿಯಿಂದ ಇವರು ಸಸಿಗಳನ್ನ ಮಾರಾಟ ಮಾಡ್ತಾ ಇದ್ರಿ. ಮತ್ತು ಅವ್ರ ಕಾಳಜಿ ತೊಗೊಂಡು ಕಾಸು ಬೆಳೆಸಿ ಔಷಧಗಳಾಗಿರ್ಬೋದು ಅವ್ರನ್ನ ಯಾವ ಥರ ಬೆಳೆಸ್ಬೇಕು ಭಾಳ ಚಂದ ಮೇಂಟೈನ್ ಮಾಡಿದಾರೆ. ಬೇಕಂತ ರೈತರು ಇವರೆಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಈ ಬಾಳೆ ಬೆಳೆಯಂಥ ರೈತರು ಇಲ್ಲಿ ಬಂದು ನರ್ಸರಿಯಲ್ಲಿ ಈ ಸಸಿಗಳನ್ನ ಖರೀದಿ ಮಾಡಿರಿ. ನಿಮ್ಮ ಹೊಲದಲ್ಲಿ ಒಂದು ಒಳ್ಳೆ ಬೆಳೆ ಬರ್ತದಂತ ಹೇಳಕ್ಕೆ ಇಚ್ಛೆಪಡ್ತೀವಿ. ಯಾಕಂದರೆ ಇಷ್ಟು ಮೇಂಟೆನೆನ್ಸು ಇಷ್ಟು ಅವಕ್ಕೆಲ್ಲ ಮಾಡಿ ಈ ಶಿವಂತ ನರ್ಸಿ ಬಾ ಕಡಿಮೆ ಸರ್ ಮಾಡ್ತಾ ಇದ್ದಾರೆ ಸರ್. ಬಟ್ ಸ್ವಲ್ಪ ಸೈಂಟಿಫಿಕಲಿ ಆಮೇಲೆ ಟೆಕ್ನಿಕಲಿನೂ ಮಾಡ್ಬೇಕಾಗುತ್ತೆ ರೈತರಿಗೆ ಗೊತ್ತಿದ್ದು. ಹೌದೌದು ಸರ್. ಏನಾಗೈತೆ ಕೆಲವೊಂದಿಷ್ಟು ಡಿಸೀಸ್ ನಮ್ಮಲ್ಲಿಂದ ಕ್ಯಾರಿ ಫಾರ್ವರ್ಡ್ ಆದ್ರೆ ರೈತರಿಗೆ ಕಂಟ್ರೋಲ್ ಮಾಡೋದು ಕಷ್ಟ ಆಗತ್ತೆ ಸರ್. ಅದಕ್ಕೆ ನಾವು ಇದನ್ನೆಲ್ಲ ಪ್ರಿಕಾಷನ್ ತಗೊಂಡಿರ್ತೀವಿ. ಜೊತೆಗೆ ಅವರು ರೈತರು ಪ್ರಾಕ್ಟೀಸ್ ಮಾಡ್ಲೇಬೇಕು ಸರ್. ಯಾಕಂದ್ರೆ ಸಾಯಿಲ್ ಅಲ್ಲೂ ಡಿಸೀಸ್ ಭಾಳ ಅದಾವ ಸರ್. ಈಗ ಅದಕ್ಕೆ ಅದನ್ನ ಅವ್ರು ಮೇಂಟೈನ್ ಮಾಡ್ಬೇಕಾಗತ್ತೆ ಸರ್. ಸರ್ ಇಷ್ಟೊತ್ತಂಗ ಒಂದು ಬಾಳೆ ಬಗ್ಗೆ ಒಂದು ಅದ್ಭುತವಾದ ಮಾಹಿತಿ ಕೊಟ್ರಿ. ತಮ್ಮ ನರ್ಸರಿಗೆ ಸಾಕಷ್ಟು ರೈತರು ಬಂದು ಇಲ್ಲಿ ಒಂದಷ್ಟು ಎಷ್ಟೋ ನಿಮ್ಮ ಕಡೆ ರೈತರು ಓದಾರ ಸರ್ ಇದನ್ನ ಸಸಿಗಳನ್ನ. ಪ್ರತಿ ವರ್ಷ ಇಲ್ಲಾಂದ್ರೆ ನಾವು 10ರಿಂದ 15 ಲಕ್ಷ ಸಸಿ ಸಪ್ಲೈ ಮಾಡಿರ್ತೀವಿ ಸರ್.
ಥ್ರೂಔಟ್ ಕರ್ನಾಟಕ ಅಪ್ ಟು ಚಾಮರಾಜನಗರವರೆಗೂ ಸಪ್ಲೈ ಮಾಡಿದ್ದೀವಿ ಎಲ್ಲ ಕಡೆ ಸಪ್ಲೈ ಕೊಡ್ತೀವಿ ಸರ್. ಈ ಕಡೆ ಯಾದಗಿರಿ, ಗುಲ್ಬರ್ಗ, ಇಲ್ಲಿ ಸೇಡಮ್ ಅಲ್ಲೆಲ್ಲ ಮಾಡಿದ್ವಿ ಸರ್. ಪಾರ್ಟ್ ಆಫ್ ಮಹಾರಾಷ್ಟ್ರ ಕೊಡ್ತೀವಿ ನಾವು. ಕರಾಡ್ವರೆಗೂ ನಮ್ಗೆ ಸಪ್ಲೈ ಐತೆ ಸರ್. ಒಟ್ಟು ನಿಮ್ದು ಎಲ್ಲ ಕಡೆ ಸಪ್ಲೈ ಸಪ್ಲೈ ಐತೆ ಸರ್, ಏನ್ ತೊಂದ್ರೆ ಇಲ್ಲ. ರೈತರಿಗೆ ಬರೋಕತ್ತ ನೀವು ಫೋನ್ ಇಲ್ಲ ಸರ್, ನಮ್ಗೆ ಹೆಂಗಿತ್ತು ಸರ್, ಡೆಲಿವರಿ ಸಿಸ್ಟಮ್ ಇದೆ. ನಾವು ನಮಗೆ ಒಂದು 2,000 3,000 ಕ್ವಾಂಟಿಟಿ ಸಿಕ್ಕರೆ ನಾವು ಎಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದಲ್ಲಿ ಇದ್ರೂ ಸಪ್ಲೈ ಕೊಡ್ತೀವಿ ಸರ್. ಏನ್ ತೊಂದ್ರೆ ಇಲ್ಲ ಸರ್. ಈಗ ಖರ್ಚು ವೆಚ್ಚ ಹೆಂಗ್ ಸರ್ ಟ್ರಾನ್ಸ್ಪೋರ್ಟ್ ಚಾರ್ಜ್? ಏನಿಲ್ಲ ಸರ್, ನಮ್ದು ಬಿಫೋರ್ ಅದೇನು ಫಿಕ್ಸ್ ರೇಟ್ ಇರುತ್ತೆ ಸರ್, ಅದನ್ನ ಇನ್ಕ್ಲೂಡಿಂಗ್ ನಾವು ಸಪ್ಲೈ ಕೊಡ್ತೀವಿ ಸರ್. ಎಲ್ಲ ಟ್ರಾನ್ಸ್ಪೋರ್ಟ್ ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಅವ್ರ ಕಡೆ ಏನಿಲ್ಲ ಸರ್, ಎಲ್ಲ ನಮ್ಮ ಕಡೆಯಿಂದಾನೆ, ನಮ್ಮ ನರ್ಸರಿಯಿಂದಾನೆ ಸಪ್ಲೈ ಇರುತ್ತೆ. ಜೊತೆಗೆ ಅವ್ರಿಗೆ ನಾವು ಒಂದು ಫರ್ಟಿಲೈಸರ್ ಶೆಡ್ಯೂಲ್ ಅನ್ನು ಕಳಿಸ್ತೀವಿ ಸರ್. ಎಲ್ಲ ಯಾರಿಗೆ ಫಾರ್ಮರ್ಸಿಗೆ ಕೊಡ್ಲಿ, ನಮ್ದು ಅವ್ರು ಯಾವ್ಯಾವ ರೀತಿ ಯಾವ ಟೈಮ್ಗೆ ಏನೇನ್ ಮಾಡ್ಬೇಕಂತ ಒಂದು ಚಾರ್ಟ್ ಮೇಂಟೈನ್ ಮಾಡಿದೀವಿ. ಆ ಚಾರ್ಟ್ ಅನ್ನು ಸಹ ಅವ್ರಿಗೆ ನಾವು ಕೊಟ್ಟಿರ್ತೀನಿ ಸರ್. ಆ ಚಾರ್ಟ್ ನಾನು ಖುದ್ದು ಹೊಲದಾಗನ ಪ್ರಾಕ್ಟೀಸ್ ಮಾಡಿ ಬರ್ದಂತ ಚಾರ್ಟ್ ಐತ್ರಿ. ಏನೋ ಡೌಟ್ ಇದ್ರು ನಾವು ಎನಿ ಟೈಮ್ ಸರ್ವಿಸ್ ಕೊಡಕ್ ರೆಡಿ ಇರ್ತೀವಿ ಸರ್. ಓಕೆ ಸರ್, ಇಷ್ಟು ತನಕ ಒಂದು ಬಾಳೆ ಬೆಳೆಗೆ ಒಂದು ಒಳ್ಳೆ ಮಾಹಿತಿ ಕೊಡ್ಸರ. ತಮ್ಮ ಧನ್ಯವಾದ. ಧನ್ಯವಾದಗಳು ರೈತ ಬಾಂಧವರಿಗೆ.